ವೀಕ್ಷಕರಿಗೆಲ್ಲ ನಮಸ್ಕಾರ. ಮುತ್ತಿನಂಥ ಮಾತು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತೀನಿ. ಮುತ್ತಿನಂಥ ಮಾತು ಚಾನಲಲ್ಲಿ ನಾನು ಸುನೀತಾ ಮಾತಾಡ್ತಾ ಇರೋದು. ನಿಮ್ಮನ್ನು ನಾನು ಒಬ್ಬ ಕಲೆಗಾರನ ಹತ್ರ ಕರ್ಕೊಂಡು ಬಂದಿದ್ದೀನಿ. ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕು ನಿಮಗೆ ಅಂತ. ಅವರ ಪರಿಚಯ ಸಣ್ಣದಾಗಿ ನಿಮಗೆ ಆಗಿದೆ, ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೀರ ನೀವೆಲ್ಲ, ಮಿಥುನ್ ಅಂತ ಹೇಳಿ. ಅವರ ಒಂದು ಕಲೆನ ನಾನು ತೋರಿಸ್ಬೇಕು ಅಂತ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ನಾನು ಹಾಕಿದ್ದ ಒಂದು ಶಾರ್ಟ್ ವಿಡಿಯೋಗೆ ಇಷ್ಟೊಂದು ರೆಸ್ಪಾಂಡ್ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕಲೆನ ಪ್ರೀತಿಸ್ತಕ್ಕಂಥವ್ರು ಇನ್ನೂ ಇದ್ದಾರೆ ನಮ್ಮ ಸುತ್ತಮುತ್ತಲು ಅನ್ನೋದು ನನಗೆ ಅರಿವಾಗ್ತಾ ಹೋಯಿತು. ಮುತ್ತಿನಂಥ ಮಾತು ಚಾನಲ್ ಯಾವಾಗಲೂ ನಿಮಗೆ ಹೇಳುತ್ತೆ, ಒಂದು ಮುತ್ತಿನಂಥ ವ್ಯಕ್ತಿನ ನಾವು ಹುಡ್ಕೊಂಡು ಬಂದು ಅವ್ರನ್ನ ನಿಮಗೆ ತೋರಿಸ್ಬೇಕು ಅನ್ನೋದೊಂದು ಮಹದಾಸೆಯಲ್ಲಿ ಹೊರಡುತ್ತೆ ಯಾವಾಗಲೂ. ಅದೇ ರೀತಿಯಲ್ಲಿ ಮಿಥುನ್ ಅವ್ರನ್ನ ಕೂಡ ಮೊನ್ನೆ ನಾನು ಭೇಟಿಯಾಗಿದೆ, ನಿಮಗೆ ಹೇಳಿದ್ದೆ ನಾನು. ಯಾರು ಆ ವಿಡಿಯೋನ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಖಂಡಿತವಾಗ್ಲೂ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಯಾಕಂತಂದರೆ ನಾನು ಅವರನ್ನು ಹುಡುಕಿದ್ದು ಒಂದು ಗ್ರೂಪಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂದರೆ, ಅವರ ಒಂದು ಕಲೆ ನನ್ನನ್ನು ಎಷ್ಟು ಆಕರ್ಷಿಸ್ತು ಅಂತ ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಮಿಥುನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಒಂದು ಅದ್ಭುತವಾದ ಒಂದು ಕಾರಣ ಮತ್ತು ಅದ್ಭುತವಾದ ಒಂದು ಏನು ಹೇಳ್ತಾರೆ ಲಿಂಕ್ ಸಿಗ್ತಾ ಹೋಗುತ್ತೆ ನನಗೆ. ಅದು ಹೇಗೆ ಅಂತಂದರೆ, ಮಂಗ್ಳೂ ಸ್ಟೋರ್ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಇದೆ. ನಮ್ಮ ಗ್ರೂಪಲ್ಲಿ ಅಯೋಧ್ಯ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆ ಟೈಮಲ್ಲಿ ಒಂದು ವಿಡಿಯೋ ಪ್ಲೇ ಆಗಿರುತ್ತೆ. ಅದರಲ್ಲಿ ಒಂದು ಚಾಕ್ ಪೀಸಲ್ಲಿ ರಾಮ ಮಂದಿರನ ಅವರು ಮಾಡಿರ್ತಾರೆ. ಅದರದ್ದೊಂದು ಫೋಟೋನ ಮತ್ತು ವಿಡಿಯೋನ ಆ ಗ್ರೂಪಲ್ಲಿ ಅವರು ಶೇರ್ ಮಾಡ್ಕೊಂಡಿರ್ತಾರೆ ತಮ್ಮ ಕಲೆನ. ಹೇಗಿತ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೆ, ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ನಿದ್ದೆಲಿದ್ದವಳು. ನಾನು ಕಣ್ಣು ಉಜ್ಕೊಂಡು ನೋಡಿದ್ದೀನಿ ನಾನು. ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕಲಾಕೃತಿ ಚಾಕ್ ಪೀಸಲ್ಲಿ ಮೂಡಿ ಬಂದಿರ್ತಕ್ಕಂಥದ್ದು. ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ. ಅಷ್ಟು ಒಳ್ಳೆ ಅದ್ಭುತವಾದ ಕಲೆ ಏನಿದೆ. ಇಮಿಡಿಯೇಟ್ ನಾನು ಅವ್ರಿಗೆ ಕಾಲ್ ಮಾಡಿದೆ, ಎದ್ದು ಫಸ್ಟ್ ಅವ್ರಿಗೆ ಕಾಲ್ ಮಾಡಿದೆ. ನೀವು ಯಾರು, ಎಲ್ಲಿದ್ದೀರಾ, ಹೇಗೆ ಇದು ಹಾಗೆ ಹೇಗೆ ಅಂತಂದ್ಬಿಟ್ಟು ಸುಮಾರೆಲ್ಲ ಡಿಸ್ಕಷನ್ ಆಯಿತು. ಇದು ರಾಮ ಮಂದಿರದ್ದು ಪ್ರತಿಷ್ಠಾಪನೆ ಟೈಮಲ್ಲಿ ನಾನು ಅವ್ರ ಜೊತೆಯಲ್ಲಿ ಮಾತಾಡಿರ್ತಕ್ಕಂಥದ್ದು. ಅದರ ನಂತರ ನನಗೆ ತುಂಬ ಟೈಮ್ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಅವ್ರನ್ನ ಭೇಟಿ ಆಗೋಕ್ಕೆ ಆಗಲಿಲ್ಲ. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮಿಥುನ್ ಅವರ ಕಲಾಕೃತಿ ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ಅದನ್ನು ನಾನು ತೋರಿಸ್ದಿತಿ ಇದ್ದರೆ ನಾನು ಅವ್ರ ಕಲಾಕೃತಿಗೆ ಮಾಡ್ತಕ್ಕಂಥ ಅವಮಾನ ಅಂತ ನನಗೆ ಭಾಸವಾಗ್ತಾಯಿತ್ತು. ಪ್ರತಿ ಸಲನೂ ನನ್ನ ಚಾನಲಲ್ಲಿ ಅವರ ಕಲಾಕೃತಿಗಳನ್ನ, ಅವರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ತುಂಬ ಆಸಕ್ತಿಯನ್ನು ವಹಿಸ್ಕೊಂಡವಳು ನಾನು. ಮಿಥುನ್ ಅವರ ಜೀವನದಲ್ಲೂ ಕೆಲವೆಲ್ಲ ನಡೆದಿರ್ಬೋದು, ಅಥವಾ ಅವ್ರು ಬಂದಿರತಕ್ಕಂಥ ಹಾದಿ ಏನಿದೆ, ಸುಲಭವಾಗಿತ್ತ ಕಷ್ಟವಾಗಿತ್ತ, ಅವ್ರು ಈ ಕಲಾಕೃತಿನ ಮೆಚ್ಕೊಂಡು ಅವ್ರು ಓದಿರ್ತಕ್ಕಂಥ ಎಜುಕೇಷನ್ನೇ ಬೇರೆ, ಆದರೆ ಅವರು ಇವಾಗ ಮಾಡ್ತಿರ್ತಕ್ಕಂಥ ವೃತ್ತಿಯೇ ಬೇರೆ. ಅದು ಹೇಗೆ ಮ್ಯಾಚ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಹುಟ್ಟಕ್ಕೆ ಶುರು ಆಗುತ್ತೆ ನನಗೆ. ಮತ್ತೆ ಅವರನ್ನು ಕಾಲ್ ಮಾಡ್ತೀನಿ ಭೇಟಿಗಾಗಿ. ಅವ್ರು ಬನ್ನಿ ಅಂತ ಹೇಳ್ತಾರೆ. ಮತ್ತೆ ನನಗೆ ಸಮಯದ ಅಭಾವ ಆಗಿಬಿಡತ್ತೆ, ಅವರನ್ನು ಭೇಟಿ ಮಾಡೋಕ್ಕಾಗಿಲ್ಲ. ನಾನು ಅವತ್ತು ಹೇಳಿದ್ದೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ. ಹಾಗಾಗಿ ಇವತ್ತು ನನಗೊಂದು ಅವಕಾಶ ನನಗೆ ಒದಗಿ ಬಂದಿದೆ. ಯಾಕಂದರೆ ಮಿಥುನನ್ನ ವ್ಯಕ್ತಿನ ನಾನು ನಿಮಗೆ ತೋರಿಸ್ಬೇಕು ಅಥವಾ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಂದರೆ, ಅದು ನನಗೂ ಒಲ್ದು ಬಂದಿರತಕ್ಕಂಥ ಒಂದು ಅದೃಷ್ಟ ಅಂತ ಒಂದು ಮುತ್ತನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಅವರನ್ನು ಭೇಟಿಯಾಗೋಣ. ಅವ್ರ ಕುಟುಂಬ ಹೇಗೆ, ಅವ್ರ ವಿದ್ಯಾಭ್ಯಾಸ, ಅವ್ರ ಕಲಾಕೃತಿಗಳಿಗೆ ಹೇಗೆ ಬಂದರು, ಅವ್ರ ಆರ್ಟ್ ಫಾರ್ಮ್ ಏನಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ವೀಕ್ಷಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಅಥವಾ ಅವರನ್ನು ನೋಡಿ ಮುಂದೆ ಬರ್ತಕ್ಕಂಥ ಮಕ್ಕಳಿರ್ಬೋದು, ಅಥವಾ ಯಾರಾದರೂ ಆರ್ಟ್ ಬಗ್ಗೆ ಯಾರಾದರೂ ತುಂಬ ಆಸಕ್ತಿ ಇರ್ತಕ್ಕಂಥವ್ರು ಈ ವಿಡಿಯೋನ ನೋಡಿ ಅವ್ರಿಗೆ ಅನುಕೂಲ ಆದರೆ ನನಗೆ ಅದೇ ತೃಪ್ತಿ ಕೊಡುವಂಥದ್ದು. ಹಾಗೆ ಅವರನ್ನು ಪ್ರೋತ್ಸಾಹಿಸಿ, ಯಾರಾದರೂ ಅವರನ್ನು ಹುಡ್ಕೊಂಡು ಬಂದು ನಮಗೆ ಈ ಕಲಾಕೃತಿಗಳನ್ನ ಮಾಡಿಕೊಡ್ತೀರಾ ಅಂತ ಅಪ್ರೋಚ್ ಮಾಡಿದಾಗ ಅವ್ರು ಏನು ಹೇಳ್ಬೋದು ಅನ್ನೋದನ್ನ ಬಗ್ಗೆನೂ ನಾವು ಕೇಳ್ತಾ ಹೋಗೋಣ. ಹಾಗೆ ಅವರ ಒಂದು ಆಸಕ್ತಿ, ಆಸೆ, ಮುಂದಿನ ಒಂದು ಯೋಜನೆಗಳು ಎಲ್ಲದನ್ನೂ ತಿಳ್ಕೊಳ್ಳೋಣ. ಅವ್ರ ಬಾಯಲ್ಲೇ ಕೇಳೋಣ, ಅವರು ಬಂದಿರತಕ್ಕಂಥ ಹಾದಿಲಿ ಎಷ್ಟು ಮುತ್ತು ಸಿಕ್ತು, ಏನಾಯಿತು ಅಂತ. ಕುಟುಂಬದಲ್ಲಿ ನಿಜವಾಗ್ಲೂ ಅವ್ರಿಗೆ ಮುತ್ತಿನಂತ ಹೆಂಡತಿ ಸಿಕ್ಕಿದ್ದಾಳೆ. ಆರ್ಟ್ ಅನ್ನೋದು ಅಷ್ಟು ಸುಲಭ ಅಲ್ಲ, ನಾವು ಅಂದ್ಕೊಂಡಿರೋಷ್ಟು ವೇಗವಾಗಿ ಹೋಗ್ತಕ್ಕಂಥ ಒಂದು ವೃತ್ತಿ ಜೀವನ ಅಲ್ಲ. ತುಂಬ ಸ್ಲೋ ಆಗಿ ಹೋಗುತ್ತೆ. ಆರ್ಟನ್ನು ಗುರುತಿಸ್ತಕ್ಕಂಥ ಜನ ತುಂಬ ಕಡಿಮೆ. ಹಾಗಾಗಿ ಅವರ ಸಂಸಾರದಲ್ಲಿ ಅರ್ಧಾಂಗಿಯಾಗಿ ಬಂದು ಅವರ ಕಷ್ಟ ಸುಖಗಳಿಗೆ ಹೊಂದ್ಕೊಳ್ತಕ್ಕಂಥ ಅರ್ಧಾಂಗಿನೇ ಸಿಕ್ಕಿದ್ದಾರೆ ಅವ್ರಿಗೆ. ಅವ್ರನ್ನ ಸಹ ಪರಿಚಯ ಮಾಡ್ಕೊಡ್ತೀನಿ ನಾನು ನಿಮಗೆ. ಬನ್ನಿ ಹೋಗೋಣ, ನಾವು ಏನು ಮಾತಾಡ್ಬೋದು, ಏನೇನು ನಡೆಯುತ್ತೆ ನಮ್ಮ ಚಾನಲಲ್ಲಿ ಅಂತಂದ್ಬಿಟ್ಟು ನೀವೇ ನೋಡ್ತಾ ಹೋಗಿ. ಅವ್ರ ಕಲಾಕೃತಿಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ, ಮಿಥುನ್ ಅವ್ರನ್ನ ನಾವು ಪರಿಚಯ ಮಾಡಿಕೊಂಡು ಮಾತಾಡೋಕ್ಕೆ ಹೋಗೋಣ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಕಲಾಕೃತಿಗಳು ಇಲ್ಲಿ ತನಕ ಕರ್ಕೊಂಡು ಬಂತು ನನಗೆ.
ಯಾಕಂತಂದರೆ ನಾನು ನೋಡಿದ್ದು ಒಂದು ಸಣ್ಣ ಚಾಕ್ ಪೀಸ್ ಆರ್ಟ್ ನಿಮ್ಮದು. ಬಟ್ ನಾನು ಇಲ್ಲಿ ಬಂದಾಗ ಅದ್ಭುತವಾದ ಒಂದು ಪ್ರಪಂಚನೇ ತೆರೆದುಕೊಂಡ್ಬಿಡ್ತು ನನಗೆ. ಒಂದು ಹೋದ ವಾರದಲ್ಲಿ ವೀಕ್ಷಕರು ಎಲ್ಲ ನೋಡಿಬಿಟ್ಟು ಅದನ್ನು ತುಂಬ ಇಷ್ಟಪಟ್ಟರು. ಹಾಗಾಗಿ ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದು ಆಸಕ್ತಿ ನಮ್ಮಲ್ಲಿ ತುಂಬ ಇದೆ. ನಾನು ಒಬ್ಬಳೇ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಆ ಕಲಾಕೃತಿನ ಇಷ್ಟಪಟ್ಟು ನಾನು ಅದನ್ನು ನನ್ನ ಒಂದು ಚಾನಲಲ್ಲಿ ಹಾಕಿದ್ದೆ. ಬಟ್ ತುಂಬ ಮೆಸೇಜ್ಗಳು, ಕಾಲ್ಗಳು ನನಗೆ ತುಂಬ ಬರೋದಕ್ಕೆ ಶುರು ಆಗಿಬಿಡ್ತು. ಏನಂತ ಹೇಳಿದ್ರೆ ಆರ್ಟನ್ನು ಇಷ್ಟಪಡೋರು ಇನ್ನೂ ಇದ್ದಾರೆ ಅಂತಂದ್ಬಿಟ್ಟು ನನಗೆ ಗೊತ್ತಾಗ್ತಾ ಹೋಯಿತು. ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮಿಥುನ್ ಅವರೇ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋವಂಥ ಕುತೂಹಲ ನಮಗಿದೆ. ದಯವಿಟ್ಟು ನಿಮ್ಮ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ ಅಂತ. ನಾನು ಹುಟ್ಟಿದ್ದು ಬ್ರಹ್ಮಾವರ. ಓಕೆ. ಅಪ್ಪ ರುದ್ರಾಚಾರ್ಯ ಅಂತ, ಅಮ್ಮ ಸಾವಿತ್ರಿ. ನಾವಿಬ್ರು ಮಕ್ಕಳು, ನಂಗೊಬ್ಳು ತಂಗಿ ಇದ್ದಾಳೆ. ಹುಟ್ಟಿದ್ದು ಬ್ರಹ್ಮಾವರ. ನೆಕ್ಸ್ಟ್ ಅಪ್ಪ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ಸೊ ಬೆಂಗಳೂರಿಗೆ ಬಂದ್ವಿ. 4th ಸ್ಟ್ಯಾಂಡರ್ಡ್ ಇದ್ದಾಗ ತೀರ್ಕೊಂಡ್ರು. ತಂದೆ ಎಕ್ಸ್ಪೈರ್ ಆದ್ರು. ಅದಾದ ನಂತರ ಮತ್ತೆ ನಾವು ಊರಿಗೆ ಶಿಫ್ಟ್ ಆಗ್ತೀವಿ. ಎಜುಕೇಶನ್ ಎಲ್ಲ ಊರಲ್ಲಿ ಆಗಿದ್ದು ನಾವು, ಪ್ರೈಮರಿ, ಹೈಸ್ಕೂಲ್ ಬ್ರಹ್ಮಾವರದಲ್ಲಿ. ನೆಕ್ಸ್ಟ್ ಅವಾಗಿಂದನೂ ನಂಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇತ್ತು. ಡ್ರಾಯಿಂಗ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ನನಗೆ ಫಸ್ಟ್ ಪೇಂಟ್ ಬಾಕ್ಸ್ ಕೊಟ್ಟಿದ್ದು ನಂದು ಚಿಕ್ಕಮ್ಮ. ಓಕೆ ಓಕೆ. ಚಿಕ್ಕಮ್ಮನ ನೆನ್ಸ್ಕೊಳ್ತಾ ಇದ್ದಾರೆ ನೋಡಿ. ಓಕೆ. ಅಮ್ಮ ಟೈಲರ್ ಕೆಲಸ ಮಾಡ್ತಿದ್ರು. ಸೊ ಅವರು ಡ್ರಾಯಿಂಗ್ ಮಾಡೋದನ್ನ ನಾನು ನೋಡ್ತಿದ್ದೆ. ಮೇ ಬಿ ಅಲ್ಲಿಂದ ನನಗೆ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ ಬಂದಿರುತ್ತೆ. ಅವ್ರು ಹೇಳ್ತಾ ಇದ್ರು, ನಾನು ಚಿಕ್ಕವನಿದ್ದಾಗ ಅಂದರೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಒಂದು ಸೈಡ್ ಆ ಅಂತ ಬರ್ಕೊಟ್ರೆ ಇನ್ನೊಂದು ಸೈಡಲ್ಲಿ ಆನೆ ಬರೆದು ಮನೆಗೆ ಹೋಗ್ತಿದ್ದೆ. ನೋಡಿ, ಬಾಲ್ಯದಲ್ಲೇ ಶುರುವಾಗಿದೆ ಅವ್ರದ್ದು. ಹೀಗೆ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇರ್ತಿದ್ದೆ. ತುಂಬ ಇಂಟ್ರೆಸ್ಟ್ ಇತ್ತು ಡ್ರಾಯಿಂಗಲ್ಲಿ. ಅದು ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ. ಅದೇ ಫಸ್ಟು ಪೇಂಟ್ ಅಂತ ನಾನು ನೋಡಿದ್ದು ನನ್ನ ಚಿಕ್ಕಮ್ಮ ಗಿಫ್ಟ್ ಮಾಡಿದ್ದು. ಆದರೆ ಯಾರಿಗೂ ಆರ್ಟ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲರೂ ಆರ್ಟ್ ಅಂದರೆ ಜಸ್ಟ್ ಸ್ಕೂಲಲ್ಲಿ ಕಾಂಪಿಟೇಷನ್ಗೆ ಇರುತ್ತಷ್ಟೇ ಹೊರತು ಅದರಿಂದ ಒಂದು ಪ್ರೊಫೆಷನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ರು. ಅಂದರೆ ಓದಿ ಎಲ್ಲಾದ್ರೂ ಆಫೀಸಲ್ಲಿ ಕೆಲಸ ಮಾಡಿ, ಅಂದರೆ ಡ್ರಾಯಿಂಗ್ ಮಾಡ್ತೀಯಾ, ಓದು ಅಂತಿದ್ರು. ಬಟ್ ನನ್ಗೆ ಅವಾಗಿಂದ ಒಂಥರ ಅದು ಯಾವ ಇದ್ರಲ್ಲಿ ಬಂತೋ ಆ ಹುಚ್ಚು ಗೊತ್ತಿಲ್ಲ, ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಆಬ್ವಿಯಸ್ಲಿ ದುಡ್ಡು ಇರ್ತಿರ್ಲಿಲ್ಲ, ಅದಕ್ಕೆ ವೇಸ್ಟ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ಕೊಂಡು ಆರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಂಗೆ ಏನೋ ಒಂದು ವೇಸ್ಟ್ ಸಿಕ್ತು ಅಂದ್ರೆ ಅದರಲ್ಲಿ ಎಕ್ಸಾಂಪಲ್ಗೆ ಒಂದು ಮ್ಯಾಚ್ ಸ್ಟಿಕ್, ಬರ್ನ್ ಆಗಿರೋ ಮ್ಯಾಚ್ ಸ್ಟಿಕ್ ಇಂದ ಐಫಿಲ್ ಟವರ್ ಮಾಡೋದು, ಹಾಳಾಗಿರೋ CD ಸಿಕ್ತು ಅಂದ್ರೆ ಅದ್ರ ಮೇಲೆ ಪೇಂಟಿಂಗ್ ಮಾಡೋದು, ಈ ತರದ್ದೆಲ್ಲ ಮಾಡ್ತಾ ಇರ್ತಿದ್ದೆ. ಯಾರಿಗೂ ತೋರಿಸ್ತಾ ಇರ್ಲಿಲ್ಲ. ಭತ್ತದ ಹುಲ್ಲಲ್ಲಿ ಗ್ರೀಟಿಂಗ್ಸ್ ಮಾಡೋದು, ಈ ತರದ್ದೆಲ್ಲ ಮಾಡ್ತಿರ್ತಿದ್ದೆ. ಯಾರಿಗೂ ತೋರಿಸ್ತಾ ಇರಲಿಲ್ಲ. ನನ್ನ ಪ್ರಪಂಚನೇ ಬೇರೆ ಇತ್ತು. ನನ್ನ ಟೈಮ್ ಪಾಸ್ ಅಂದ್ರೆ ಆರ್ಟ್, ಆ ಥರ ಇತ್ತು. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು. ನೆಕ್ಸ್ಟು ಎಜುಕೇಶನ್ IT ಸೇರಿದೆ. IT ಸೇರಿ ಮಂಗಳೂರಲ್ಲಿ IT ಸೇರಿದೆ. ಅಲ್ಲಿಂದ ಮತ್ತೆ IT ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡಿದ್ದೆ. ಅಲ್ಲಿಂದ ಬೆಂಗಳೂರಿಗೆ ಬಂದೆ ಅಪ್ರೆಂಟಿಸ್ಶಿಪ್ಪಿಗೆ ಅಂತ BHLಗೆ. BHL ಅಲ್ಲಿ ಇದ್ದಾಗ ಅವಾಗ್ಲೂ ನಾನು ಟೈಮ್ ಪಾಸ್ ಅಂದ್ರೆ ಆರ್ಟ್, ಪೇಂಟ್ ಮಾಡೋದು. ಯಾವುದೋ ಒಂದು ವೈರ್ ಸಿಕ್ತು ಅಂದ್ರೆ ಅದನ್ನ ಕಟ್ ಮಾಡಿ ಅದ್ರಲ್ಲೊಂದು ಏನಾದ್ರೂ ಒಂದು ಆರ್ಟ್ ವರ್ಕ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಿದ್ದೆ. ಅಲ್ಲಿ ನಂಗೆ ಮೆಟಲ್ ಎಂಬೋಸಿಂಗ್ ಅಂತ ಒಂದು ಹೊಸ ಹೆಸರು ಕೇಳಿದೆ. ಅದೇನಂತ ಗೊತ್ತಿರ್ಲಿಲ್ಲ. ಸೊ ಅವಿನಿ ರೋಡ್ ಹುಡ್ಕೊಂಡೋದೆ, ಟೂಲ್ಸ್ ಸಿಗುತ್ತೆ ಅಂತ ಗೊತ್ತಾಯ್ತು. ಅವಿನಿ ರೋಡ್ ಹುಡ್ಕೊಂಡೋದೆ. ಅದಕ್ಕೆ ಐ ಥಿಂಕ್ 600 ಏನೋ ಇತ್ತು ಟೂಲ್ ಕಿಟ್ಗೆ. ಯಾವ ಇಸ್ವಿ ಇರ್ಬೋದು, ಏನಾದ್ರು ನೆನಪಿದ್ಯಾ ನಿಮ್ಗೆ? ನೀವು ಬ್ಯಾಂಗ್ಳೂರ್ BL ಸೇರಿದಾಗ ಐ ಥಿಂಕ್ 96 BHL 96 ಅಲ್ಲಿ. ಅಲ್ಲಿ ಟೂಲ್ಸ್ 600 ಇತ್ತು ಅನ್ಸುತ್ತೆ ಅದಕ್ಕೆ. ಸೊ 600 ಇರಲಿಲ್ಲ ನನ್ನ ಹತ್ರ. ಸೊ ನಾನೇನು ಮಾಡಿದೆ, ಅದು ಟೂಲ್ಸ್ ನೋಡ್ಕೊಂಡೆ. ಮನೆಗೆ ಬಂದು ಇದನ್ನ ಟೂತ್ ಬ್ರಷ್ ಇರುತ್ತಲ್ಲ, ಹಲ್ಲುಜ್ಜ ಬ್ರಷ್ನ ಮೆಲ್ಟ್ ಮಾಡಿ ಆ ಶೇಪ್ಗೆ ಕನ್ವರ್ಟ್ ಮಾಡ್ಕೊಂಡು ಎಂಬೋಸಿಂಗ್ ಮಾಡಿ, ಅದು ಒನ್ ಆಫ್ ದ ಬೆಸ್ಟ್ ವರ್ಕ್ ನಂದು. ಅದು ಇಲ್ಲಿದೆ. ಕೊಡಿ ನೋಡೋಣ, ನಮ್ಮ ವೀಕ್ಷಕರಿಗೂ ತೋರಿಸೋಣ. ನೋಡಿ ವೀಕ್ಷಕರೇ,
ಇದು ಹಲ್ಲುಜ್ಜು ಬ್ರಷ್ನ ಅವರು ರೆಡಿ ಮಾಡಿಕೊಂಡು ಎಂಬೋಸ್ ಮಾಡಿರ್ತಕ್ಕಂಥ ಒಂದು ಆರ್ಟ್ ಇದು. ನಿಮಗೆ ಅಲ್ಯೂಮಿನಿಯಂ ಶೀಟಲ್ಲಿ ಇದೊಂದ್ಸಲ ಹತ್ರದಿಂದ ತೋರಿಸ್ಬಿಡೋಣ, ಯಾಕಂತಂದ್ರೆ ನಮಗೆ ವೀಕ್ಷಕರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಸ್, ಓಕೆ. ಈ ಒಂದು ಥಾಟ್ ಹೆಂಗೆ ಬಂತು ಅಂದರೆ, ನಾನು ಟೂತ್ ಬ್ರಷಿಂದ ನಾನು ಒಂದು ಕಲೆನ ನಾನು ಮಾಡ್ಬೋದು ಅನ್ನೋದೊಂದು ಐಡಿಯಾ ಹೆಂಗೆ ಬಂತು? ಓ, ಅಂದರೆ ಏನು ಹೇಳ್ತಾರೆ, ಸಂದರ್ಭ ಹೇಗೆ ಬರುತ್ತೆ ಆ ರೀತಿ ನಾವು ತಗೊಳ್ಬೇಕು ಅನ್ನೋದು ಬಂದ್ಬಿಡ್ತು ನಿಮಗೆ. ಕೈನಲ್ಲಿ ಬೇರೆ ಯಾವ್ದು ಆಯುಧಗಳು ಇಲ್ದಿದಾಗ ತಲೆ ಹೊಡೆದಿದ್ದು ಟೂತ್ ಬ್ರಷ್. ಟೂಲ್ಸ್ ಬೇಕು ಅಂತ ಗೊತ್ತಾಯ್ತು. ಅದನ್ನ ಹೇಗ್ ಮಾಡೋದು ಅಂತ ಥಿಂಕ್ ಮಾಡಿದಾಗ ನನ್ಗೆ ಅವಾಗ ಅವೈಲೇಬಲ್ ಇದ್ದಿದ್ದು ಟೂತ್ ಬ್ರಷ್. ಸೊ ಅದು ಹೇಗೂ ಮೆಲ್ಟ್ ಆಗುತ್ತೆ, ಪ್ಲಾಸ್ಟಿಕ್ ಅಲ್ಲ. ಸೊ ಮೆಲ್ಟ್ ಮಾಡಿ ಆ ಶೇಪ್ ಮಾಡ್ಕೊಂಡು ಅದರಲ್ಲಿ ಎಂಬೋಸಿಂಗ್ ಮಾಡಿದ್ದೆ. ಇದ್ ಮಾಡಿದ್ಮೇಲೆ ನಾನು ಅವಾಗ ಮೋಟ್ರೋಲಾದಲ್ಲಿ ಮೇಂಟೆನೆನ್ಸ್ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ. BHL ಇಂದ ಮತ್ತೆ ಮೋಟ್ರೋಲಾ. ಸೊ ಅಲ್ಲಿ ಮೋಟ್ರೋಲಾದ್ದು ಡೈರೆಕ್ಟರ್ ಮತ್ತೆ ಅವ್ರ ವೈಫ್ ಇದನ್ನ ನೋಡ್ತಾರೆ. ನೋಡಿ ಈ ತರದ್ದು 4 ಆರ್ಟ್ ವರ್ಕ್ ಅವರು ಪರ್ಚೇಸ್ ಮಾಡ್ತಾರೆ. ಅದು ನನ್ನ ಫಸ್ಟ್ ಸೇಲ್ ಮಾಡಿದ್ದು. ಓಕೆ. ಸೊ ಒಂದು ಗೀತೋಪದೇಶ, ಒಂದು ಗಣೇಶ, ಒಂದು ಆನೆ ಮೇಲೆ ಅಂಬಾರಿ ಮೈಸೂರ್ದು, ಮತ್ತೆ ಜೀಸಸ್ ಕ್ರೈಸ್ಟ್ ಒಂದು ಫ್ರೇಮ್ ಇತ್ತು. 4 ಅವರು US ತಗೊಂಡೋದ್ರು. ಸೊ ಅವರು ಅವಾಗ ಅಕ್ಕಿ ಮೇಲೂ ಬರೀತಿದ್ದೆ ನಾನು. ಅಕ್ಕಿ ಮೇಲೆ ಬರೀತಿದ್ದಾಗ ನಿನ್ನ ಐಸ್ ತುಂಬಾ ಪ್ರೆಷಿಯಸ್, ಇದನ್ನ ಹಾಳು ಮಾಡ್ಕೊಂಬೇಡ ಅಂತ ಒಂದು ಕಸ್ಟಮೈಸ್ಡ್ ಲೆನ್ಸ್ ಎಲ್ಲ ಮಾಡಿ ತಂದ್ಕೊಟ್ಟಿದ್ದೆ. ಇದೆಯಾ ನಿಮ್ಮ ಹತ್ರ? ಅದನ್ನ ತೋರಿಸ್ಬೋದಾ? ಇರ್ಬೇಕು ಅನ್ಕೊಳ್ತೀನಿ ನಿಮ್ಮ ಹತ್ರ. ಮೇಡಮ್ ನೋಡ್ತಾ ಇದ್ರೆ ಎಲ್ಲರೂ ವಿಡಿಯೋ, ಇನ್ ಕೇಸ್ ಅವರು ನೋಡ್ಲಿ, ಅವ್ರು ಇನ್ನೂ ಇಟ್ಕೊಂಡಿದ್ದಾರೆ ಮೇಡಮ್ ನೀವು ಕೊಟ್ಟಿರೋದು ನೋಡಿ. ಅವ್ರು ಇಲ್ಲಿ ಕೆಲಸ ಮಾಡಬಹುದಾಗಿತ್ತು. ಕಸ್ಟಮೈಸ್ ಮಾಡಿ ಸ್ಯಾಲಿ ಫಾರ್ ದೆಮ್ ಅಂತ. ಓಕೆ, ಸರಿ. ಅವರು ಕೊಟ್ಟಿದ್ರು ಈ ತರದ್, ಮತ್ತೆ ತುಂಬಾ ಪೇಂಟ್ಸ್ ಇದೆಲ್ಲ ಗಿಫ್ಟ್ ಮಾಡಿದ್ರು. ಸೊ ಹೀಗೆ ಅಂದ್ರೆ ಜರ್ನಿ ಸ್ಟಾರ್ಟ್ ಆಯ್ತು ನಿಮ್ದು. ಪ್ಯಾರಲಲ್ಲಿ ಆರ್ಟ್ ಪ್ಯಾಷನ್ ಇತ್ತು. ಬಟ್ ನಂಗೆ ಒಂದು ಹೇಳಿ, ನಿಮ್ದು ಏನು ಕಲೆ ಮೇಲೆ ಆಸಕ್ತಿ ತುಂಬಾ ಇತ್ತು. ತಂದೆ ತೀರು ಹೋಗ್ತಾರೆ ಬಾಲ್ಯದಲ್ಲಿ, ತಾಯಿ ಟೈಲರಿಂಗ್ ಮಾಡ್ತಾ ಇರ್ತಾರೆ, ತಂಗಿ ಇರ್ತಾಳೆ ಚಿಕ್ಕವಳು. ಅಜ್ಜಿ ಮನೇಲಿ ಓದಿದ್ ನೀವು ಓದಿದ್ ಅಜ್ಜಿ ಮನೆಯಲ್ಲಿ. ಬಟ್ ನಿಮ್ಮ ಜರ್ನಿ ಹೇಗಿತ್ತು ಅಂದ್ರೆ, ಕಾಲೇಜ್ ಲೈಫ್ ಇಂದ ಬ್ಯಾಂಗ್ಳೂರ್ಗೆ ಬರ್ತಕ್ಕಂಥ ಜರ್ನಿ, ಯಾಕಂದ್ರೆ ಅದು ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ಬಿಡತ್ತೆ. ತಂದೆ ಸ್ಥಾನನ ನೀವು ತಗೊಂಡ್ಬಿಡ್ತೀರಾ ಮನೆಯಲ್ಲಿ. ಆ ಸ್ಥಾನ ತಗೊಂಡಾಗ ನಿಮ್ಗೆ ಯಾವ ರೀತಿ ಇತ್ತು ನಿಮ್ಮ ಮಾನಸಿಕ ಸ್ಥಿತಿ ಅಂತ ಹೇಳಿ? ಅಂದರೆ ಬೆಂಗಳೂರಲ್ಲಿ ಬಂದು ಅಪ್ರೆಂಟಿಸ್ಶಿಪ್ ಮಾಡಿ ಅದಾದ್ಮೇಲೆ ಜಾಬಿಗೆ ಸೇರಿ ಒಂದು ಸ್ವಲ್ಪ ಓಕೆ ನಾನು ಇವಾಗ ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು ಅನ್ನೋ ಲೆವೆಲ್ಗೆ ಅರ್ನಿಂಗ್ ಬರ್ತಿದ್ದಾಗೆ ನಾನು ತಾಯಿ ತಂಗಿನ ಬೆಂಗಳೂರಿಗೆ ಕರ್ಕೊಂಬಂದೆ. 27 ಇತ್ತು ಅನ್ಸುತ್ತೆ, ನನ್ನ ಏಜ್ ಗೊತ್ತಿಲ್ಲ, 24 or 27 ಏನೋ ಇತ್ತು. ಸೊ ಅವ್ರನ್ನ ಕರ್ಕೊಂಬಂದಿದ್ದೆ. ಕರ್ಕೊಂಬಂದು ಅವಾಗಿನ ಲೈಫ್ ಅಂತೂ ಸ್ಟ್ರಗ್ಲಿಂಗ್. ಸೊ ಪ್ಯಾರಲಲ್ಲಿ ಜಾಬು ಮಾಡ್ಕೊಂಡು, ಅಂದ್ರೆ ಹೊಟ್ಟೆ ಪಾಡಿಗೆ ಏನಾದ್ರೂ ಆಗ್ಬೇಕಲ್ಲ, ಸೊ ಜಾಬ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಈಗ ಯಾವಾಗ ಟೈಮ್ ಸಿಗುತ್ತೆ ಹಾಗೆ ಈ ತರ ಆರ್ಟ್ ನಿಮ್ಗೆ ಖುಷಿ ಕೊಡ್ತಾ ಇದ್ದಿದ್ದು ಆರ್ಟ್. ಆದ್ರಿಂದ ಈ ದುಃಖದ ಮಧ್ಯದಲ್ಲೂ ಟೈಮ್ ಪಾಸ್ ಅಂದ್ರೆ ಆರ್ಟ್ ಅಷ್ಟೇ, ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಡ್ರಾ ಮಾಡೋದು, ಪೇಂಟಿಂಗ್ ಮಾಡೋದು. ಸೊ ಹಾಗೆ ಆಮೇಲೆ ಹೀಗೆ ನ್ಯೂಸ್ ಪೇಪರಲ್ಲೆಲ್ಲ ಆರ್ಟಿಕಲ್ ಬರ್ತಾ ಇತ್ತು, ಇದು ಅನಿಮೇಷನ್ ಅಂತ ಒಂದು ಸ್ಟಾರ್ಟ್ ಆಗ್ತಾ ಇದೆ, $100 billion ಬಿಸ್ನೆಸ್ ಅದು ಇದು ಅಂತ. ಸೊ ಅದನ್ನ ನೋಡಿದಾಗ ಇಲ್ಲಿ ಕೋರ್ಸ್ ಮಾಡಬೇಕು ಅಂತ ಆಯ್ತು. ಸೊ ಮತ್ತೆ ಒಂದು 20,000 ಫೀಸ್ ಇತ್ತು ಅದಕ್ಕೆ. ಸೊ ಅದನ್ನು ನಾನು ಸಾಲ ಮಾಡಿ ಸೇರ್ಕೊಂಡೆ. ಅದನ್ನೇ ನಾನು ಕೇಳಬೇಕಾಗಿದ್ದು. ಯಾಕಂತಂದ್ರೆ ಆ 20,000 ಅವಾಗ ಈಗಿನ ಒಂದು ಲಕ್ಷಗಳಲ್ಲೇ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಸ್ಟ್ರಗ್ಲಿಂಗ್ ಜರ್ನಿ ಅದು. ಯಾಕಂದ್ರೆ ತಾಯಿನ ತಂಗಿನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರ್ತೀರಾ, ಎಲ್ಲೋ ಒಂದ್ ಕಡೆ ಸಣ್ಣ ಉದ್ಯೋಗ ಮಾಡ್ಕೊಂಡು ನಿಮ್ ಕಲೆನ ಆಸಕ್ತಿನ ಬೆಳೆಸ್ಕೊಂಡು ಹೋಗ್ತಾ ಇರ್ತೀರಾ. ಜೊತೆಲಿ ಕಷ್ಟ ಇದೆ ನಿಮ್ಗೆ, ಆದ್ರೆ ಕಷ್ಟದ ಜೊತೆಲಿ ಈ ಕಲೆನೂ ನಿಮ್ ಜೊತೆಲೇ ಕರ್ಕೊಂಡು ಹೋಗ್ತಾ ಇರ್ತೀರಾ. ಆ ಟೈಮಲ್ಲಿ ಅಷ್ಟು ಹಣ ಹೊಂದಿಸಿ ನೀವು ಅದನ್ನ ಜಾಯಿನ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಯ್ತಾ? ಹೇಗ್ ಮಾಡ್ಕೊಂಡ್ರಿ ಅದನ್ನ ಅಂತ? ಹೀಗೆ ರಿಲೇಟಿವ್ಸ್ ಹತ್ರ ಎಲ್ಲ ತಗೊಂಡು ಸ್ವಲ್ಪ ದುಡ್ಡು ತಗೊಂಡು ಸೇರಿದ್ದೆ. ಅಂದ್ರೆ ಅವಾಗೊಂದು ಬೇರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಎಲೆಕ್ಟ್ರಿಷಿಯನ್ ಮೇಂಟೆನೆನ್ಸ್ ವರ್ಕ್ ಮಾಡ್ತಾ ಇದ್ದೆ. ಸೊ ಈವ್ನಿಂಗ್ ಅರೌಂಡ್ 6 o'clock ಆ ಕ್ಲಾಸ್ಗೆ ಹೋಗ್ತಾ ಇದ್ವಿ. 8 o'clock ವರ್ಗೂ ಕ್ಲಾಸ್ ಇರ್ತಾ ಇತ್ತು. ಅಲ್ಲಿ ಅನಿಮಾಸ್ಟ್ರಲ್ಲಿ ಮಕ್ಕಳ ಕೂಟ ಅಂತ ಅದೆಲ್ಲ ಅಲ್ಲಿ ಅದಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ
ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಲ್ಲೇ ನಾನು ಸಿಲೆಕ್ಟ್ ಆಗೋದೆ. ಅಂದರೆ ಅರೌಂಡ್ 4 months ಏನೋ ಕೋರ್ಸ್ ಆಗಿತ್ತು ಅಷ್ಟೇ, 6 months ಕೋರ್ಸ್ ಇತ್ತು. 4 month ಆಗುವಾಗ ನನಗೆ ಫಸ್ಟ್ ಜಾಬ್ ಸಿಕ್ತು ಅನಿಮೇಷನ್ ಇಂಡಸ್ಟ್ರಿಯಲ್ಲಿ. ಬಟ್ ಅವಾಗ ಅಷ್ಟು ಅನಿಮೇಷನ್ ಅಷ್ಟೊಂದು ಸ್ಟೇಬಲ್ ಇರಲಿಲ್ಲ. ಅಂದರೆ 3 months ಒಂದು ಕಂಪ್ನಿ ಕ್ಲೋಸ್ ಆಗೋದು, 6 months ಕ್ಲೋಸ್ ಆಗೋದು ಕಂಪ್ನಿಗಳು, ಈ ತರ. ಸೊ ನಾನು ಎಲೆಕ್ಟ್ರಿಕಲ್ ಅಲ್ಲಿ ಚೆನ್ನಾಗಿತ್ತು ನನ್ನ ಜಾಬ್. ಅದನ್ನ ಬಿಟ್ಟು ನಾನು ಇದಕ್ಕೆ ಸೇರಿದೆ, ಅನಿಮೇಷನ್ ನನ್ನ ಪ್ಯಾಷನ್ ಇದು ಅಂತ ಇದಕ್ಕೆ ಸೇರಿ ಅಲ್ಲಿ ಸ್ಟೆಬಿಲಿಟಿ ಅಂತ ಇರಲೇ ಇಲ್ಲ. ಅಂದ್ರೆ ಒಂದ್ಸಲ 20,000 ಸಂಬಳ, ಇನ್ನೊಂದ್ಸಲ 40,000 ಸಂಬಳ, ಆದ್ರೆ ನೆಕ್ಸ್ಟ್ ಡೇ ಜಾಬೇ ಇಲ್ಲ. ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದು ಏನಂತಾನೆ ಗೊತ್ತಿಲ್ಲ, ನಾಳೆ ಏನು ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಆತರ ನಡೀತಾ ಇತ್ತು. ನಮ್ದು ಹಳೆ ಎಲೆಕ್ಟ್ರಿಕಲ್ ಇದ್ರಲ್ಲಿ ಅವ್ರು ಕರಿತಾ ಇದ್ರು ವಾಪಸ್ ಬನ್ನಿ ಅಂತ. ಬಾಸ್ ಇನ್ಫ್ಯಾಕ್ಟ್ ಅವ್ರು ಹೇಳಿನೂ ಕಳ್ಸಿದ್ರು, ನನಗೆ ಇನ್ನೊಬ್ಬ ಎಲೆಕ್ಟ್ರಿಷಿಯನ್ ಸಿಗ್ತಾನೆ, ನಿಮ್ಗೆ ಇಂಥ ಆಪರ್ಚುನಿಟಿ ಯಾವಾಗ್ಲೂ ಸಿಗೋದಿಲ್ಲ, ಹೋಗಿ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆದ್ರೆ ವಾಪಸ್ ಬನ್ನಿ, ನಾನು ಇದ್ದೇನೆ ಇಲ್ಲಿ ಅಂತ. ಸೊ ಹಾಗೆ ನಾನು ಎಲೆಕ್ಟ್ರಿಕಲ್ ಜಾಬ್ ಬಿಟ್ಟು ಅನಿಮೇಷನ್ ಇಂಡಸ್ಟ್ರಿಗೆ ಹೋದೆ. ಬಟ್ ಅನಿಮೇಷನ್ ಇಂಡಸ್ಟ್ರಿ 3-4 ಕಂಪ್ನಿ ಅದೇ ತರ ಕ್ಲೋಸ್ ಆಯ್ತು, ಸ್ಯಾಲ್ರಿ ಕೊಟ್ಟಿಲ್ಲ, ಈ ತರ ಎಲ್ಲ ಏನೋ ಇಶ್ಯೂಗಳು, ತುಂಬಾ ಪ್ರಾಬ್ಲಮ್ ಇತ್ತು. ಅವಾಗ ತಂಗಿಗೂ ಪ್ರಪೋಸಲ್ಸ್ ಎಲ್ಲ ಬರ್ತಾ ಇತ್ತು. ಅದೊಂದು ಜವಾಬ್ದಾರಿ ಹುಟ್ಕೊಂಡ್ಬಿಡತ್ತೆ ನಿಮ್ಗೆ, ಯಾಕಂದ್ರೆ ತಂಗಿ ಕೂಡ ಮದ್ವೆ ಏಜ್ ಬರುತ್ತೆ. ಸೊ ಆದ್ರೂ ನಾನು ಅಂದ್ರೆ ಅದ್ರಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಹಠ ಕಟ್ಟಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಜಾಬ್ ಹುಡುಕ್ತಾ ಇದ್ದೆ, ಸೇರ್ತಾ ಇದ್ದೆ, ಅದ್ ಕ್ಲೋಸ್ ಆಗ್ತಾ ಇತ್ತು, ನೆಕ್ಸ್ಟ್ ಇನ್ನೊಂದು ಜಾಬ್ ಹೋಗ್ತಾ ಇದ್ದೆ, ಇದೇ ತರ ನಡೀತಾ ಇತ್ತು. ಆಮೇಲೆ ಅದ್ರ ಮಧ್ಯದಲ್ಲಿ ನಂಗೆ ಇಲ್ಲಿ ಜಾಬ್ ಸಿಗುತ್ತೆ ಒಂದು MNC ಕಂಪನಿಯಲ್ಲಿ. ಅಲ್ಲಿಗೆ ಸೇರಿದ್ಮೇಲೆ ಲೈಫ್ ಸ್ವಲ್ಪ ಸ್ಟೆಬಿಲಿಟಿ ಅನ್ನೋದು ಏನಂತ ಗೊತ್ತಾಯ್ತು. ಸೊ ಅಲ್ಲಿ ಸೇರಿ ಅಲ್ಲಿಂದ ಒಂದು 3-4 monthsಗೆ ನಾನು ಕಂಪನಿಯಿಂದಾನೆ ವರ್ಕ್ ಮೇಲೆ ಕೆನಡಾಗೆ ಹೋದೆ. ಓಕೆ, ನನ್ಗೆ ಒಂದು ವಿಷಯ ಹೇಳಿ, ನಾಳೆ ಏನು ಅನ್ನೋದೇ ನಿಮಗೆ ಗೊತ್ತಿಲ್ಲ. ನನ್ನ ಹತ್ರ ಹಣ ಇರುತ್ತೋ ಇಲ್ಲೋ ಅಂತ ಒಂದು ಸಿಚುಯೇಷನ್ ಇದೆಲ್ಲ, ಮೆಂಟಲ್ ಸ್ಟೇಟಸ್ ಹೆಂಗಿರುತ್ತೆ ಅಂತ ನಾನು ಊಹಿಸಬಲ್ಲೆ ನಿಮ್ಮದು. ಯಾಕಂದರೆ ಊಟದ ವಿಚಾರ ಇರ್ಬೋದು, ಮನೆ ಬಾಡಿಗೆ ವಿಚಾರ ಇರ್ಬೋದು, ತಂಗಿನ ಕರ್ಕೊಂಬಂದಿರ್ತೀರ, ತಾಯಿ ಇರ್ತಾರೆ ಜೊತೆಯಲ್ಲಿ, ನಿಮ್ಮ ಸ್ಟ್ರಗಲಿಂಗ್ ಲೈಫು, ಅವರ ಮೇಲೆ ನಿಮ್ಮ ಒಂದು ಚಟುವಟಿಕೆಗಳು ಹೇಗೆ ಪ್ರಭಾವ ಬೀರ್ತಾ ಇತ್ತು, ಯಾಕಂದ್ರೆ ಅವರು ನಿಮ್ಗೆ ಹೇಗೆ ಕೋಪರೇಟ್ ಮಾಡ್ತಿದ್ರು ಅಂತ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಅದು ನನಗೆ ಗೊತ್ತಾಗ್ಬೇಕು ಅಂತ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಯಾವತ್ತು. ಅಂದ್ರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದ್ ಪಾಯಿಂಟ್ ಅಲ್ಲಿ ಹೇಗಾಗಿತ್ತು ಅಂದ್ರೆ 3-4 months ಸ್ಯಾಲ್ರಿನೇ ಇರ್ಲಿಲ್ಲ. ಸೊ ತಂಗಿಗೆ ಮದ್ವೆಗಂತ ತೆಗ್ದಿಟ್ಟಿದ್ದು ಚಿನ್ನ ಅದು ಎಲ್ಲ ಅದನ್ನೆಲ್ಲ ಖಾಲಿ ಆಯ್ತು. ಇನ್ನು ಜಾಬ್ ಸಿಕ್ಕಿಲ್ಲ ಅಂದ್ರೆ ಮುಗೀತು ನಮ್ ಲೈಫ್ ಅನ್ನೋ ಲೆವೆಲ್ ಅಲ್ಲಿ ಇತ್ತು. ಅವಾಗ ನಂಗೊಂದು ಜಾಬ್ ಸಿಕ್ತು. ಅದಕ್ಕೆ ಮುಂಚೆ ಒಂದು ವಿಚಾರ ನೀವು ನಂಗೆ ತಿಳಿಸ್ಕೊಡ್ಲೇಬೇಕು. ಏನಂತ ಹೇಳಿದ್ರೆ, ಇಷ್ಟು ಸ್ಟ್ರಗ್ಲಿಂಗ್, ನಾಳೆ ಏನು ಅನ್ನೋದು ಗೊತ್ತಿಲ್ದಿರೋ ಅಂತ ಒಂದು ಸಿಚುಯೇಷನ್ ಅಲ್ಲಿ ತಂದೆ ಇಲ್ಲ, ತಾಯಿ ಹತ್ರ ನಿಮ್ ಕಷ್ಟ ಹೇಳ್ಕೊಳಕ್ಕಾಗಲ್ಲ, ತಂಗಿ ಚಿಕ್ಕವಳು, ಆ ಪರಿಸ್ಥಿತಿನಲ್ಲಿ ನಿಮ್ಮನ್ನ ನೀವು ಹೇಗೆ ಮೋಟಿವೇಟ್ ಮಾಡ್ಕೊಳ್ತಿದ್ವಿ, ಅಥವಾ ನಿಮ್ಗೆ ಯಾರಾದ್ರೂ ಒಬ್ರು ಸಪೋರ್ಟಿವ್ ಆಗಿ ನಿಮ್ಗೆ ಯಾರಾದ್ರೂ ಶೇರ್ ಮಾಡ್ಕೊಂಡು ನನ್ಗೆ ಈ ತರ ಕಷ್ಟ ಇದೆ ಅಂತ ಹೇಳ್ಕೊಳಕ್ ಯಾರಾದ್ರೂ ಇದ್ರ, ನಿಮ್ಮ ಜೊತೆಗೆ ಯಾರಾದ್ರೂ ಅಂದ್ರೆ ಹಿಂದೆ ನಿಂತು ಪುಷ್ ಮಾಡೋರು ಯಾರಾದ್ರೂ ಇದ್ರ? ಇಲ್ಲ ನಾವ್ ಇದೀವಿ, ನೀನ್ ಹೆದ್ರು ಬೇಡ ಯಾರಾದ್ರೂ ಇದ್ರ? ಯಾರು ಇರ್ಲಿಲ್ಲ. ನನ್ಗೆ ಅದು ಬೇಕು. ಯಾಕಂತಂದ್ರೆ ಧೃತಿ ಕೆಟ್ಬಿಡ್ತಾರೆ. ಯಾಕಂದ್ರೆ ನಾಳೆ ಏನು ಅಂತ ಗೊತ್ತಿಲ್ದಿರೋ ಅಂತ ಒಂದು ಕಂಡೀಷನ್ ಅಲ್ಲಿ ತಲೆ ಓಡಲ್ಲ, ನಾಳೆ ನಾನು ಏನ್ ಮಾಡ್ಬೇಕು ಅಂತ. ಎಂತೆಂತ ಕೆಟ್ಟ ಸಿಚುಯೇಷನ್ಗಳ ತಗೊಂಡ್ಬಂದ್ಬಿಡ್ತಾರೆ. ಅವ್ರು ಮುಗಿಸ್ಕೊಳ್ಬೇಕು ಅನ್ನೋ ಲೆವೆಲ್ ತನಕ ಹೋಗ್ಬಿಡತ್ತೆ ಮನುಷ್ಯನ ಒಂದು ಕಂಡೀಷನ್. ಆ ಟೈಮಲ್ಲಿ ನಿಮ್ಮನ್ನ ನೀವು ಹೇಗೆ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅನ್ನೋದೇ ನನ್ಗೊಂದು ದೊಡ್ಡ ಪ್ರಶ್ನೆ ಇವಾಗ. ಅಂದ್ರೆ ಅವಾಗ ನಮ್ ಪ್ರಪಂಚ ತುಂಬಾ ಚಿಕ್ಕದಿತ್ತು. ನಾನು ನಮ್ಮಮ್ಮ ನನ್ನ ತಂಗಿ ಅಷ್ಟೇನೆ, ಬೇರೆ ಯಾರ ಹತ್ರ ನಾವು ನಮ್ದು ಪ್ರಾಬ್ಲಮ್ ಹೇಳ್ಕೊಳ್ತಾನು ಇರ್ಲಿಲ್ಲ. ಮತ್ತೆ ಏನಾಗ್ತಾ ಇತ್ತು ಅಂದ್ರೆ ಜಾಬ್ ಹುಡುಕ್ತಾ ಇದ್ದೆ, ಹೋದಲ್ಲೆಲ್ಲ ಜಾಬ್ ಸಿಗ್ತಾ ಇತ್ತು. ಬಟ್ 1 month ನಂತರ ಕರಿತೀವಿ ನಾವು, ಅಲ್ಲ ನೆಕ್ಸ್ಟ್ ಮಂತ್ ಕರಿತಾ ಇದೀವಿ, ಇಲ್ಲೇನೋ ಯಾವ್ದೋ ಒಂದು ಕಂಪನಿ ರಿನೋವೇಷನ್ ಆಗ್ತಾ ಇತ್ತು, ನಾವು 1 month ಆದ್ಮೇಲೆ ಕರಿತೀವಿ ಅಂತ ಹೇಳಿದ್ರು. ಇನ್ನೊಂದು ಕಂಪ್ನಿಗೆ ಇಂಟರ್ವ್ಯೂ ಹೋದೆ, ಅಲ್ಲಿ ಶಿಫ್ಟ್ ಆಗ್ತಾ ಇದೀವಿ ನಾವು ಬೇರೆ ಕಡೆಗೆ. ಅದು ಅಂದ್ರೆ ಇಂಟರ್ವ್ಯೂ ಪಾಸ್, ಜಾಬ್ ಇವಾಗಿಲ್ಲ. ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನನಗೆ ಇವತ್ತು ಬೇಕು ಜಾಬ್. ಸೊ ಆ ಥರ ಆಗ್ತಾ ಇತ್ತು. ಫೈನಲಿ ಅಲ್ಲೊಂದು BTM ಲೇಔಟ್ ಹತ್ರ ಒಂದು ಕಂಪನಿ ಇತ್ತು, ಒಂದು ಚಿಕ್ಕ ಕಂಪನಿ. ಅಲ್ಲಿಗೆ ಹೋದೆ. ಅಲ್ಲಿ ಹೀಗೆ ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಲ್ಲೊಂದು ಕಂಪನಿ ಇದೆ ಅಂತ, ಅಲ್ಲಿ ಜಾಬ್ ಸಿಗುತ್ತೆ ಅಂತ. ಅಲ್ಲಿ ಹೋದೆ. ಅವರು 3D ಅನಿಮೇಷನ್ ಮಾಡ್ತಾ ಇದ್ರು, 2D ಮಾಡ್ತಾ ಇರಲಿಲ್ಲ. 2D ಅಂದ್ರೆ ಪೇಪರ್ ಅಲ್ಲಿ ಅನಿಮೇಷನ್, ಮಿಕ್ಕಿ ಮೌಸ್ ಎಲ್ಲ ಮಾಡ್ತಿದ್ರಲ್ಲ ಅದು. 3D ಅಂದ್ರೆ ಇವಾಗ ಜುರಾಸಿಕ್ ಪಾರ್ಕ್ ಇದೆಲ್ಲ ಬರುತ್ತಲ್ಲ ಆ ತರದ್ ವರ್ಕ್. ಸೊ ಅಲ್ಲಿಗೆ ಹೋದ್ರೆ ಅವರು ನಾವು 3D ಮಾತ್ರ ಮಾಡ್ತಾ ಇರೋದು, 2D ಮಾಡಲ್ಲ. ಸೊ ತುಂಬಾ ಬೇಜಾರಾಯ್ತು. ಸರ್ ನನ್ನ ಫೈಲ್ ತಂದು ನನ್ನ ವರ್ಕ್ ಎಲ್ಲ ಇದೆ ಇದ್ರಲ್ಲಿ, ಒಂದ್ಸಲ ನೋಡಿ
ಅಂತ ಕೊಟ್ಟೆ. ಅದ್ ನೋಡಿದವ್ರಿಗೆ ಅವ್ರಿಗೆ ನಂದು ವರ್ಕ್ ಇಷ್ಟ ಆಯ್ತು, ಒಂದು ಡ್ರಾಯಿಂಗ್ ಅದೆಲ್ಲ ಇತ್ತು ಅದ್ರಲ್ಲಿ, ನೋಡಿ ಇಷ್ಟ ಆಯ್ತು. 3D ಹೇಳ್ಕೊಟ್ರೆ ಮಾಡ್ತೀಯಾ ಅಂದ್ರು. ಇನ್ನೇನ್ ಬೇಕು, 2 ಲಕ್ಷ ಕೊಟ್ಟು ಕೋರ್ಸ್ ಮಾಡೋದಕ್ಕಿಂತ ಸ್ಯಾಲ್ರಿ ತಗೊಂಡು ಜಾಬ್ ಮಾಡೋದು ಅಂದ್ರೆ ಕಲಿಯೋದು ಒಳ್ಳೇದಲ್ವಾ. ಸೊ ಆತರ ಜಾಯ್ನ್ ಆದ. ಅಲ್ಲಿ ಜಾಯ್ನ್ ಆಗಿ 1 ವರ್ಷ ಕೆಲಸ ಮಾಡಿದೆ. ಎಲ್ಲರೂ ಫ್ರೆಶರ್ಸ್ನೇ ತಗೊಂಡ್ ಮಾಡ್ತಾ ಇದ್ರು ಅವ್ರ ವರ್ಕ್. ತುಂಬಾ ಚೆನ್ನಾಗಿತ್ತು ಕಂಪನಿ ಅದು. ಅಂದ್ರೆ ತುಂಬಾ ಕಲ್ತೆ ಅಲ್ಲಿ. 1 ವರ್ಷಕ್ಕೆ ಮೇ ಬಿ ಒಂದು 2 ವರ್ಷ 3 ವರ್ಷದ ಎಕ್ಸ್ಪೀರಿಯನ್ಸ್ ಸಿಕ್ಕಿರ್ಬೋದು. ಅಲ್ಲಿದ್ದಾಗ ನಾನು 3D ಕಲ್ತಿದ್ದು. ಅಂದ್ರೆ ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾ 3D ಅನಿಮೇಷನ್ ಎಲ್ಲ ಕಲ್ತ್ಕೊಂಡೆ. ಅದ್ರ ಬೇಸಿಸ್ ಮೇಲೆ ಹಾಗೆ ಮತ್ತೆ ಇನ್ನೊಂದ್ 2-3 ಕಂಪನಿ ಎಲ್ಲ ಶಿಫ್ಟ್ ಆಗಿ ಎಲ್ಲ ಕ್ಲೋಸ್ ಆಗಿ ಫೈನಲಿ ಒಂದು ಎವ್ರಿ ಸ್ಟೆಪ್ ನಿಮ್ಗೊಂದು ಎಕ್ಸಾಮ್. ಪ್ರತಿ ಕ್ಷಣನೂ, ಪ್ರತಿ ದಿನಾನು, ಪ್ರತಿ ಗಳಿಗೆನೂ ಪರೀಕ್ಷೆನೇ ಬರ್ತಾ ಇತ್ತು, ಹೋಗ್ತಾ ಇತ್ತು ಜೀವನದಲ್ಲಿ. ನೆಕ್ಸ್ಟ್ ಏನಂತ ಗೊತ್ತಿರ್ಲಿಲ್ಲ. ಇಲ್ಲಿಂದ ಅದಕ್ಕೆ ಹೋಗೋದು, ಅಲ್ಲ ಅದು ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಹುಡ್ಕೋದು, ಇದೇ ತರಾನೇ ನಡೀತಾ ಇತ್ತು. ಒಂದು MNC ಕಂಪನಿಯಲ್ಲಿ ವೇಕೆನ್ಸಿ ಇದೆ ಅಂತ ಗೊತ್ತಾಯ್ತು. ಅಪ್ಲೈ ಮಾಡಿದೆ. ನಂದು ಡಿಗ್ರಿ ಆಗಿರ್ಲಿಲ್ಲ. ಸೊ ಅದರಿಂದ ನಾನು ರಿಜೆಕ್ಟ್ ಆದೆ ಅಲ್ಲಿ. ನನ್ನ ಫ್ರೆಂಡ್ಗೂ ಹೇಳಿದ್ದೆ. ಸೊ ಫ್ರೆಂಡ್ಸ್ ಸೇರಿದ್ರು. ಅವರು ಅಲ್ಲಿ ಹೋದವರು ಅವ್ರು ಹೇಳಿದ್ರಂತ ಈ ಥರ ಚೆನ್ನಾಗಿ ಮಾಡ್ತಾನೆ ಇವನು ಅಂತ. ಸೊ ಅದಕ್ಕೆ ಅವ್ರೊಂದು ಚಾನ್ಸ್ ತಗೊಂಡ್ರು. ನಂಗೆ ಟೆಸ್ಟ್ ಎಲ್ಲ ಕೊಟ್ಟರು, ಸಿಲೆಕ್ಟ್ ಆದೆ. ಮತ್ತೆ ಅಲ್ಲಿ ಜಾಬ್ ಸೇರಿದೆ. ಆ MNC ಕಂಪನಿಗೆ ಸೇರಿದ್ಮೇಲೆ ನಂದು ಸ್ಟೆಬಿಲಿಟಿ ಅನ್ನೋದು ಸ್ವಲ್ಪ ಬಂತು. ಅಂದ್ರೆ ಮಂತ್ಲಿ ಪ್ರಾಪರ್ ಸ್ಯಾಲ್ರಿ ಬರ್ತಾ ಇತ್ತು, ಸ್ಯಾಲ್ರಿನೂ ಚೆನ್ನಾಗಿತ್ತು. ಸೊ ಅಲ್ಲಿಂದ ಅಲ್ಲೊಂದು 4 months 5 months ನಾನು ಅಲ್ಲಿಂದ ಕೆನಡಾ ಹೋದೆ ಆನ್ ಡ್ಯೂ ಜಾಬ್. ಅಲ್ಲೊಂದು 8 months ಇದ್ದೆ. 8 months ಇದ್ದು ಅದು ಒನ್ ಆಫ್ ದ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಒಂಥರ ತುಂಬಾ ಎಂಜಾಯ್ ಮಾಡಿದ್ವಿ, ದುಡ್ಡು ಮಾಡಿದ್ವಿ, ಕೈ ತುಂಬಾ ದುಡ್ಡು ಇತ್ತು. ಅಲ್ಲಿಂದ ವಾಪಸ್ ಬಂದೆ. ಅಲ್ಲಿ ಮಾಡಿದ ಸೇವಿಂಗ್ಸ್ ಇಂದ ನನ್ನ ತಂಗಿ ಮದುವೆ ಮಾಡಿದೆ. ಅವಳದ್ ಮದುವೆ ಆಯ್ತು. ಅದೇ ದುಡ್ಡು ಒಟ್ಟಾಯ್ತು, ಕಲೆ ಅದಲ್ವಾ. ತಂಗಿ ಮದ್ವೆ ಮಾಡೋದೊಂದು ಸುಲಭದ ವಿಚಾರ ಅಲ್ಲ. ಯಾರು ನಿಮ್ಮ ತಂಗಿ ಇದರ ಬಹುಶಃ ಈ ವಿಡಿಯೋ ನೋಡಿದ್ರೆ ಅಣ್ಣನ ಸ್ಟ್ರಗಲ್ ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಅವರ ಜೊತೆನಲ್ಲಿ ನಿಮ್ ಪಾರ್ಟ್ ಕೂಡ ಇದೆ ಇದರಲ್ಲಿ. ಬನ್ನಿ ಮುಂದೆ ಏನ್ ಹೇಳ್ತಾರೆ ನೋಡೋಣ. ಓಕೆ ಕೆನಡಾದಿಂದ ಬಂದ ನಂತರ ತಂಗಿ ಮದ್ವೆ ಆಗುತ್ತೆ. ಅವಳ ಮದ್ವೆ ಆಗಿ ಸ್ವಲ್ಪ ಒಂದು ಅರೌಂಡ್ 5-6 years ಆದ್ಮೇಲೆ ನಮ್ದು ಮದ್ವೆ ಆಗುತ್ತೆ. ಓಕೆ, ಅರೌಂಡ್ 2013 ನಮ್ದು ಮದ್ವೆ ಆಗಿದ್ದು. ನೋಡಿ ಅದನ್ನ ಹೇಳಕ್ ಕಷ್ಟಪಡ್ತಾರೆ. ಮನೆಗೂ ಕ್ಲಾಸ್ ತಗೊಳ್ಳಿ ಆಯ್ತಾ, ಬಿಡಿ ಆಯ್ತಾ. ಓಕೆ, ಎಷ್ಟು ವರ್ಷ ಆಯ್ತು ಇವಾಗ ಮದ್ವೆ ಆಗಿ? 11 ಆಯ್ತು. 11. ಓಕೆ ಓಕೆ. ಆಮೇಲೆ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗಳು ಮನೆ ಬಿಟ್ಟು ಹೋಗ್ತಾಳೆ ಬೇರೆ ಮನೆಗೆ ಬದುಕನ್ ಕಟ್ಕೊಳಕ್ಕೆ. ಇನ್ನೊಂದ್ ಹೆಣ್ಮಗಳು ನಿಮ್ ಜೊತೆನಲ್ಲಿ ಬಾಳ ಸಂಗಾತಿಯಾಗಿ ಬರ್ತಾರೆ. ಅವ್ರ ಹೆಸರು ವಾಣಿಶ್ರೀ ಅಂತ ಹೇಳಿ. ಓಕೆ, ಅದು ನೆಕ್ಸ್ಟ್ ಜರ್ನಿ ಹೆಂಗಿರತ್ತೆ ನಿಮ್ದು ಅಂತೇಳಿ. ನಂಗೆ ನಿಮ್ಮ ಮದುವೆ ಟೈಮಲ್ಲಿ ಒಂದು 6 years ಅಂದ್ರೆ ತಂಗಿ ಮದುವೆ ಆಗಿ ನಿಮ್ಮ ಮದುವೆಗೆ ಒಂದು 6 years ಗ್ಯಾಪ್ ಅಲ್ಲಿ ನಿಮ್ಮ ಒಂದು ಮನಸ್ಥಿತಿ ಹೇಗಿರತ್ತೆ? ಮುಂದಿನ ಒಂದು ಭವಿಷ್ಯದ ಬಗ್ಗೆ ಏನ್ ಕನ್ಸ್ಕೊಂಡಿರ್ತೀರಾ ನೀವು ಅಂತ? ಕನ್ಸು ಅಂತ ಏನಿರ್ಲಿಲ್ಲ. ಅದೇ ಸೇಮ್ ಸ್ಟ್ರಗ್ಲಿಂಗ್ ಲೈಫ್. ದುಡಿ ತಿನ್ನು, ಖರ್ಚು ಮಾಡು, ದುಡಿ ತಿನ್ನು, ಸ್ವಲ್ಪ ತೆಗ್ದಿಡು, ಇನ್ನೊಂದೇನೋ ಒಂದು ಖರ್ಚು ಬರುತ್ತೆ, ಮತ್ತೆ ಬ್ಯಾಕ್ ಟು ಝೀರೋ. ಇದೇ ತರ ನಡೀತಾ ಇತ್ತು. ಜಾಬು ಚೆನ್ನಾಗೇ ಇತ್ತು ಆ ಟೈಮಲ್ಲಿ. ಸೊ ಒಂದ್ ಲೆವೆಲ್ ಹೋಗ್ತಾ ಇತ್ತು. ನಂತರ ನಮ್ಮ ಮದುವೆ ಆಗುತ್ತೆ. ನಮ್ಮ ಮದುವೆ ಆಗಿ ಇವ್ರು ಹೇಗ್ ಸಿಗ್ತಾರೆ ಅಂತ ಮಿಸಸ್? ಅರೇಂಜ್ ಮ್ಯಾರೇಜ್ ಅನ್ನ. ಮತ್ತೆ ನಮ್ದು ಮದ್ವೆ ಆಯ್ತು. ಅದ ನಂತರ 2015 ಮಗ ಹುಟ್ಟದ. ಎಷ್ಟು ದೊಡ್ಡವನು ಮಗ ಈಗ? 8 ವರ್ಷ ಅವನಿಗೆ. ನವೆಂಬರ್ ಅಲ್ಲಿ ಅವನ ಬರ್ತ್ಡೇ ಆಯ್ತು. ಅವನ್ ಮಗ ಹುಟ್ಟದ. ಅವನು ಅಂದ್ರೆ ಇದೆಲ್ಲ ಆಗೋವಾಗ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಯ್ತು, ಓಕೆ ನನ್ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡೆ ನಾನು. ನನ್ ತಂಗಿ ಮದ್ವೆ ಆಯ್ತು, ನನ್ ಮದ್ವೆ ಆಯ್ತು. ಸೊ ಇನ್ನೀಗ ನನಗೆ ಅಂತ ಒಂದು ಟೈಮ್ ಬೇಕು ಅಂತ. ಬಟ್ ಡೈಲಿ ಆಫೀಸ್ಗೆ ಹೋಗುವಾಗ ಪ್ಲಾನ್ ಮಾಡ್ತಾ ಇರ್ತಿದ್ದೆ, ಏನಾದ್ರೂ ಮಾಡ್ಬೇಕು, ಓನಾಗಿ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ನೀರ್ಗು ದುಡ್ಡು ಕೊಡ್ಬೇಕು. ಸೊ ನಮ್ಮ ಹುಚ್ಚುತನಕ್ಕೆ ಮನೇಲಿದ್ದವ್ರಿಗೆಲ್ಲ ತೊಂದರೆ ಕೊಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡಿರೋರು ಇರ್ತಾರೆ. ಅಂದ್ರೆ ಆರ್ಟ್ ಅಂತೂ ಯಾವತ್ತೂ ಬಿಟ್ಟಿರ್ಲಿಲ್ಲ, ಮಾಡ್ತಾನೆ ಇರ್ತಿದ್ದೆ. ಏನೇ ಪ್ರಾಬ್ಲಮ್ ಏನೇ ಇದ್ರೂನು ನನ್ನಷ್ಟಕ್ಕೆ ಏನೋ ಒಂದು ಮಾಡ್ತಾ ಇರೋದು, ಇದೆಲ್ಲ ಅಭ್ಯಾಸ ನಂದು. ಅಂದ್ರೆ ಚಾಕ್ ಪೀಸ್ ಕಾರ್ವಿಂಗ್, ಥರ್ಮೋಕಾಲ್ ಕಟ್ಟಿಂಗ್, ಏನೇ ಒಂದು ಹೊಸ ಹೆಸರು ಕೇಳಿದ್ರೆ ನಾನು ಅದನ್ನ
ಇಮಿಡಿಯೇಟ್ ಆಗಿ ಏನಂತ ನೋಡ್ತಾ ಇದ್ದೆ, ಟ್ರೈ ಮಾಡ್ತಿದ್ದೆ, ಇಷ್ಟರವರೆಗೆ ಯಾವ್ದ್ರಲ್ಲೂ ಫೇಲ್ ಆಗಿಲ್ಲ. ಟ್ರೈ ಮಾಡಿದ್ರಲ್ಲೆಲ್ಲ ಇವನ್ ಸ್ಕಲ್ಪ್ಟಿಂಗ್ ಆಗ್ಬೋದು, ಕಾರ್ವಿಂಗ್ ಯಾವ್ದ್ರಲ್ಲೂ ಮಾಸ್ಟರ್ ಇಲ್ದೇ ಇರ್ಬೋದು, ಬಟ್ ನನ್ನ ಲೆವೆಲಲ್ಲಿ ನಾನು ಮಾಡ್ತಾ ಇದ್ದೆ. ಹೀಗೆ ಅದೊಂಥರ ಹುಚ್ಚು ಅಂತಾನೆ ಹೇಳ್ಬೋದು. ಬೇಕಾದ್ರೆ ಊಟ ಬಿಡ್ತಿದ್ದೆ, ಆರ್ಟ್ ಬಿಡ್ತಾ ಇರ್ಲಿಲ್ಲ. ನೋಡಿ ಎಷ್ಟು ಒಳ್ಳೆ ಮುತ್ತಿನಂತ ಮಾತು ಹೇಳಿದ್ರು ಅಂತ ಹೇಳಿ. ಸೊ ಹೀಗೆ ಇದ್ ಮಾಡ್ತಾ ಇರ್ತಿದ್ದೆ. ನೆಕ್ಸ್ಟ್ ಅದೇ ಎಲ್ಲ ಆದ್ಮೇಲೆ ಓಕೆ ಇವಾಗ ನನ್ಗೆ ಅಂತ ಏನಾದ್ರು ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಹಾಗೆ ಯೂಟ್ಯೂಬ್ ಅಂತ ಒಂದಿದೆ, ಅದ್ರಲ್ಲೆಲ್ಲ ಚಾನೆಲ್ ಮಾಡ್ಬೋದು ಅಂತೆಲ್ಲ ಗೊತ್ತಾಯ್ತು. ಸೊ ಜಾಬ್ ಅಲ್ಲೇ ಹೇಗೂ ಮಂಡೇ ಟು ಫ್ರೈಡೆ ಜಾಬ್, ಸ್ಯಾಟರ್ಡೆ ಸಂಡೇ ರಜೆ ಅಲ್ಲ. ಸೊ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, DIY ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಾರ್ಡ್ಲಿ ಒಂದು 80 ವಿಡಿಯೋಸ್ ಏನೋ ಹಾಕಿದ್ದೆ ನಾನು ಅಷ್ಟೇ. 3.5 ಮಿಲಿಯನ್ ವ್ಯೂಸ್ ಇತ್ತು, 28,500 ಸಬ್ಸ್ಕ್ರೈಬರ್ಸ್ ಇದ್ರು. ಒಂದು 2 years ಅಲ್ಲೇ ನಾನು ಅದ್ ಅಚೀವ್ ಮಾಡಿದ್ದೆ. ಚೆನ್ನಾಗಿ ನಡೀತಾ ಇತ್ತು ಚಾನಲ್. ಒಂದು 80 ಡಿಫ್ರೆಂಟ್ ಆರ್ಟ್ ವರ್ಕ್ ನ ಹಾಕಿದ್ದೆ ನಾನು. ಎಲ್ಲ ಯಾವ್ದಾವ್ದೋ ಲ್ಯಾಂಗ್ವೇಜ್ ಅಲ್ಲಿ ಯಾರು ಕಮೆಂಟ್ ಮಾಡೋರು, ಬೆಳಗ್ಗೆ ಎದ್ದು ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆನ್ಸರ್ ಮಾಡ್ತಿದ್ದೆ. ಅಷ್ಟು ಚೆನ್ನಾಗಿತ್ತು ಅದು. ಆಮೇಲೆ ಒಂದಿನ ಸಡನ್ ಆಗಿ ಚಾನಲ್ ಕ್ಲೋಸ್ ಆಯ್ತು. ಅದು ಆಮೇಲೆ ನಾನು ತುಂಬಾ ಟ್ರೈ ಮಾಡಿದೆ, ಒಂದು 3 months ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದೆ ಅದನ್ನ ವಾಪಸ್ ಇದ್ ಮಾಡಕ್ಕೆ, ಆನ್ ಮಾಡಕ್ಕೆ. ಅದಾಗ್ಲಿಲ್ಲ. ಆಮೇಲೆ ಸೊ ಆ ವಿಡಿಯೋಸ್ ಎಲ್ಲ ಇನ್ನೂ ಇದೆ. ಸೊ ಮತ್ತೆ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಒಂದೊಂದೇ. ಇವಾಗ ಮೋಸ್ಟ್ಲಿ ಒಂದು 28-30 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹೀಗೆ ನೋಡಿ ವೀಕ್ಷಕರೇ, ಇಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ನೋಡ್ಬಿಟ್ಟು ಯಾರಾದ್ರೂ ನನ್ನ ಯೂಟ್ಯೂಬ್ ಜರ್ನಿನ ವೀಕ್ಷಣೆ ಮಾಡ್ತಕ್ಕಂಥ ಯಾರಾದ್ರೂ ಸಬ್ಸ್ಕ್ರೈಬರ್ಸ್ ಇಷ್ಟು ಜನ ಇದ್ದೀರಾ ನನ್ನ ಚಾನಲ್ ಅಲ್ಲಿ, ದಯವಿಟ್ಟು ಇವರ ನಿಮ್ ಚಾನಲ್ ಹೆಸರು ಮತ್ತೆ ಆರ್ಟ್ ಸ್ಮಿತ್ ಅಂತ ಹೇಳ್ಬಿಟ್ಟು ಒಂದು ಚಾನಲ್ ಇದೆ. ನಾನು ಅದನ್ನ ಕೆಳಗಡೆ ಲಿಂಕ್ ಕೂಡ ಹಾಕಿರ್ತೀನಿ. ದಯವಿಟ್ಟು ಅವ್ರಿಗೆ ನಾವು ಸಬ್ಸ್ಕ್ರೈಬ್ ಮಾಡೋಣ, ಅವರ ಚಾನಲ್ನ ಬೆಳೆಸೋಣ. ಇಂಥ ತುಂಬಾ ಸ್ಟ್ರಗಲಿಂಗ್ ಲೈಫಲ್ಲಿ ಅವ್ರ ಮೇಲೆ ಬರ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ವೀಕ್ಷಕರೇ ಅವರನ್ನು ಪ್ರೋತ್ಸಾಹಿಸಿ, ನೀವು ಸಬ್ಸ್ಕ್ರೈಬ್ ಆಗಿ. ಸೊ ಚಾನಲ್ ಕ್ಲೋಸ್ ಆಯ್ತು. ಆ ಚಾನಲಲ್ಲಿ ಚಾನಲ್ಗೆ ಅಂತ ವಿಡಿಯೋಸ್ ಮಾಡ್ತಿದ್ದಾಗ ಇದು ಮಾಡಿದ್ದೆ ನಾನು, ವುಡ್ ಅಲ್ಲಿ ವುಡ್ ಕಾರ್ವಿಂಗ್ ಇದು. ಸೊ ಕೀ ಚೈನ್ ತರ ಇದನ್ನ ಸೇಲ್ ಮಾಡಕ್ಕೆ ಅಂತ ತಗೊಂಡು ಹೋದೆ. ಅಲ್ಲೇ ತೋರಿಸ್ಬಿಡಿ ನೀವು ವೀಕ್ಷಕರಿಗೆ ಹತ್ರ ಇದನ್ನ ನೀವು. ಓಕೆ, ಗುಡ್. ಹ್ಯಾಂಡ್ ಕಾರ್ಡ್ ಇತ್ತಿದ್ದು. ಇದು ಮಾಡುವಾಗ ನನ್ಗನ್ಸ್ತು ಓಕೆ ನನ್ನ ಸ್ಟ್ರೆಂತ್ ಇದ್ರಲ್ಲಿದೆ, ವುಡ್ ಕಾರ್ವಿಂಗ್ ನಾನು ಮಾಡ್ಬೋದು ಅಂತ. ಇದನ್ನ ಸೇಲ್ ಮಾಡಕ್ಕಂತ ತಗೊಂಡೋದೆ. ಒಂದು ಈ ಕೀ ಚೈನ್ ಎಲ್ಲ ಸೇಲ್ ಮಾಡ್ತಾರಲ್ಲ ಆ ಶಾಪ್ ಅಲ್ಲಿ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಒಂದ್ ಪೀಸ್ಗೆ. ಇದನ್ನ ಮಾಡಕ್ ನಾನು 8 hours ಸ್ಪೆಂಡ್ ಮಾಡಿದ್ದೆ. ಸೊ ಅವಾಗ ಅನಿಸ್ತು ಓಕೆ, ಅಂದ್ರೆ ಮಾರ್ಕೆಟ್ ರೇಟ್ 50 ರೂಪೀಸ್ ಇತ್ತು ಅಂದ್ರೆ ನಾನು ಅದು 50 ರೂಪೀಸ್ಗೆ ಆಗೋ ತರ ಪ್ರೊಡಕ್ಷನ್ ಮಾಡಬೇಕು. ಸೊ ಮಾಸ್ ಪ್ರೊಡಕ್ಷನ್ ಮಾಡಬೇಕು. ಸೊ ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ಸ್ಟೆಬಿಲಿಟಿನೂ ಬಂದಿತ್ತು. ಸೊ ಮೆಷಿನ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಡೆಮೋ ನೋಡಕ್ಕಂತ ವುಡ್ ಕಾರ್ವಿಂಗ್ ಮೆಷಿನ್ ಡೆಮೋ ನೋಡಕ್ಕಂತ ಹೋದೆ. ಅವ್ರು ಹೇಳಿದ್ರು ಮಷೀನ್ ಅಲ್ಲಿ ಈ ಫಿನಿಶಿಂಗ್ ಕೊಡಕ್ ಆಗಲ್ಲ ಅಂತ. ಓಕೆ, ಅಂದ್ರೆ ತುಂಬಾ ಹೈ ಎಂಡ್ ಮೆಷಿನ್ಸ್ ಎಲ್ಲ ಇದೆ, ಬಟ್ ನಾರ್ಮಲಿ ಇಲ್ಲೆಲ್ಲ ಏನ್ ಯೂಸ್ ಮಾಡ್ತಾ ಇದಾರೆ 10-15 ಲ್ಯಾಕ್ಗೆಲ್ಲ ಸಿಗುತ್ತೆ ಅದು. ಆ ಮೆಷಿನ್ ಅಲ್ಲಿ ಈ ಫಿನಿಶಿಂಗ್ ಕೊಡಕ್ ಆಗಲ್ಲ. ಸೊ ಮತ್ತೆ ಹ್ಯಾಂಡ್ ಕಾರ್ವಿಂಗ್ ಮತ್ತೆ ಮಾಡ್ಬೇಕು ಅದಕ್ಕೆ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಸೊ ಅದೇ ಅವ್ರ ಶಾಪ್ ಅಲ್ಲೇನೆ ಒಂದು ಪೋರ್ಷನ್ ಅಲ್ಲಿ ಲೇಸರ್ ಮೆಷಿನ್ ಇತ್ತು. ಈ ತರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಹಾಕಿದ್ರು ಅವರು. ಸೊ ಅವಾಗ ಅವ್ರ ಹತ್ರ ಕೇಳಿದೆ ಇದೇನಿದು ಅಂತ. ಇದೆಲ್ಲ ಇದು ಲೇಸರ್ ಮಿಷಿನ್ ಅಲ್ಲಿ ಮಾಡಿದ್ರು ಅಂತ. ಅಲ್ಲಿ ನನ್ಗೆ ಇದು ಲಿಂಕ್ ಆಯ್ತು. ಅಂದ್ರೆ ಓಕೆ, ಇದು ನನ್ನ ಫೀಲ್ಡ್, ಅಂದ್ರೆ ನಂದೇನ್ ಕ್ರಿಯೇಟಿವಿಟಿ ಇದೆ ಇದಕ್ಕೆ ಲೇಸರ್ ಆಗತ್ತೆ. ಯಾಕಂದ್ರೆ ವುಡ್ ಕಾರ್ವಿಂಗ್ ಮಿಷಿನ್ ಅಲ್ಲಿ ಬರೀ ವುಡ್ ಮಾತ್ರ ಮಾಡಕ್ಕಾಗೋದು. ಲೇಸರ್ ಮೆಷಿನ್ ಅಲ್ಲಿ ವುಡ್, ಪೇಪರ್, ಲೆದರ್, ಅಕ್ರಿಲಿಕ್, ವಿನಿಯರ್ಸ್, ಈ ತರ ಮಲ್ಟಿಪಲ್ ಮೆಟೀರಿಯಲ್ ಮೇಲೆ ವರ್ಕ್ ಮಾಡ್ಬೋದು ಅಂತ ಗೊತ್ತಾಯ್ತು. ಸೊ ಆಮೇಲೆ ಅದನ್ನ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಸೊ ಇನ್ನು ಅಂದ್ರೆ ಮೆಷಿನ್ ಬಗ್ಗೆ ಏನು ನಾಲೆಜ್ ಇಲ್ಲ, ನನ್ ಮೆಷಿನ್ ಮುಟ್ಟೂ ಇಲ್ಲ. ಸೊ ಏನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಇತ್ತು, ಓಕೆ ಇದು ನನಗೆ ಆಗುತ್ತೆ, ನಾನು ಮಾಡ್ಬೋದು, ಇದ್ರಲ್ಲಿ ನಾನು ಮಾಡ್ಬೋದು ಅಂತ. ನೆಕ್ಸ್ಟ್ ನಂದು PF ಅಮೌಂಟ್ ತೆಗೆದು ಮೆಷಿನ್ ತಗೊಂಡೆ.
ಓ ಮತ್ತೆ ಝೀರೋ ಆಯ್ತು. ಝೀರೋ. ಎಷ್ಟು ಇತ್ತು ಅವಾಗ ಮಷಿನ್ ನೀವು ಪರ್ಚೇಸ್ ಮಾಡ್ಬೇಕಾರೆ? ಮಷಿನ್ ಇದ್ದಿದ್ದು 5 lakh, ಟೋಟಲ್ ಅರೌಂಡ್ 10 lakh ಇನ್ವೆಸ್ಟ್ಮೆಂಟ್ ಆಯ್ತು. ಸೊ 10 lakh ನಾನು PF ಅಮೌಂಟ್ ನ ವಿಡ್ರಾ ಮಾಡಿ ಮಷಿನ್ ತಗೊಂಡೆ. ಜಾಬ್ ಬಿಟ್ಟಿರ್ಲಿಲ್ಲ, ಜಾಬ್ ಅಲ್ಲೇ ಇದ್ದೆ. ಸೊ ಬಟ್ ಯಾವ ಧೈರ್ಯದ ಮೇಲೆ ನಿಮ್ ಸೇವಿಂಗ್ಸ್ ನ ನೀವು ಇದಕ್ಕೆ ಹಾಕ್ತೀರಾ ಅಂತ? ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡು ಫ್ಯಾಮಿಲಿ ಇದೆ, ತಾಯಿ ಇದಾರೆ. ನಾನು ಕೇಳಲ್ಪಟ್ಟೆ ಮೆಡಿಕಲ್ ಇಶ್ಯೂ ಆಗಿತ್ತು ಇನ್ ಬಿಟ್ವೀನ್ ಅಂತ ಹೇಳಿ. ಅದು ಇವಾಗ ರೀಸೆಂಟ್ ಆಗಿತ್ತು. ಓಕೆ ಓಕೆ. ಆದ್ರೆ ನೀವು ಯಾವ ಧೈರ್ಯದ ಮೇಲೆ ಮತ್ತೆ ಝೀರೋ ಆಗ್ತೀರಾ ಅಂತ, ಸೇವಿಂಗ್ಸ್ ಎಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀರಾ ಅಂತ? ಅಂದ್ರೆ ನನ್ಗೆ ನಂದು ಅಂತ ಏನಾದ್ರು ಒಂದು ಮಾಡ್ಬೇಕು ಅಂತ ಇತ್ತು. ನಾನು ಅದೇ ಇವ್ರ ಹತ್ರ ಹೇಳಿದ್ದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಟ್ರೈ ಮಾಡ್ತೇನೆ, ಕ್ಲಿಕ್ ಆಯ್ತು ಅಂದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ, ಆಗಿಲ್ಲ ಅಂದ್ರೆ ಪಾಸ್ಟ್ 10 years ಅಲ್ಲಿ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಮಾಡಿದ್ರೆ ಅಷ್ಟು ಹಾಳಾಗ್ತಿತ್ತು, ಆತರ ಹಾಳು ಮಾಡ್ಕೊಂಡೆ ಅನ್ಕೊಳ್ಳಿ ಅಂತೇಳಿ ದುಡ್ಡು ಇನ್ವೆಸ್ಟ್ ಮಾಡಿದ್. ಸೊ ಅದ್ರ ಜೊತೆಗೆ ಮೆಂಟಲಿ ಇವ್ರನ್ನು ಸ್ಟ್ರಾಂಗ್ ಮಾಡ್ಕೊಂಡ್ ಬರ್ತೀರಾ ಫ್ಯಾಮಿಲಿನ. ನನ್ನ ಲೈಫ್ ಇಲ್ಲ, ಎಲ್ರು ಸಪೋರ್ಟಿವ್, ವೈಫ್ ಆಗ್ಲಿ ನಮ್ಮಮ್ಮ ಆಗ್ಲಿ ಎಲ್ರು ತುಂಬಾ ಸಪೋರ್ಟಿವ್ ಇದ್ರು. ಸೊ ಯಾರು ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ಯಾರು ಬೇಡ ಅಂತಂತೂ ಹೇಳ್ತಿರ್ಲಿಲ್ಲ, ನಾನು ಕೇಳ್ತಿರ್ಲಿಲ್ಲ. ಸೊ ನನ್ಗೆ ಅದ ಮಾಡ್ಬೇಕು ಅಂತ ಅನ್ಸಿದ್ರೆ ನಾನು ಮಾಡೇ ಮಾಡ್ತಿದ್ದೆ. ಅಂದ್ರೆ ಅಷ್ಟು ಧೈರ್ಯ ಬರ್ದೆ ನಾನು ಕೈ ಹಾಕ್ತಿರ್ಲಿಲ್ಲ. ಯಾವ್ದೇ ಒಂದು ವರ್ಕ್ ಆದ್ರೂ ನನ್ಗೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಮತ್ತೆ ನಾನು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಸಕ್ಸಸ್ ಸಿಕ್ತೈತ್ ನಂಗೆ, ಸಿಕ್ಕಿದೆ ಎಲ್ಲ ಚಿಕ್ಕ ಆರ್ಟ್ ವರ್ಕ್ ಇಂದ ಹಿಡ್ದು ಎಲ್ಲದ್ರಲ್ಲೂ. ಸೊ ಹಾಗೆ ಅವರು ಮಷಿನ್ ಬಗ್ಗೆ ಕೇಳ್ತಿದ್ದಾಗ ಅವ್ರೇನ್ ಹೇಳಿದ್ರು ಅಂದ್ರೆ 3 days ನಾವು ಟ್ರೈನಿಂಗ್ ಕೊಡ್ತೀವಿ, ಅಲ್ಲಿಂದ ನೀವು ಮಷಿನ್ ಆಪರೇಷನ್ ಎಲ್ಲ ಕಲ್ತ್ಕೊಳ್ಬೋದು ಅಂತ. ನಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಾನೇನ್ ಥಿಂಕ್ ಮಾಡಿದ್ದೆ ಅಂದ್ರೆ ಅವ್ರು 3 days ಟ್ರೈನಿಂಗ್ ಕೊಡ್ತಾರೆ, ಮಷಿನ್ ಇಸ್ ಅ ಮಷಿನ್, ಎನಿಬಡಿ ಕ್ಯಾನ್ ಲರ್ನ್. ಕ್ರಿಯೇಟಿವಿಟಿ ನನ್ನ ಹತ್ರ ಇದೆ, ನಂಗೆ ಅದ್ರ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಅಂದ್ರೆ ನನ್ನ ಹತ್ರ ಏನ್ ಕ್ರಿಯೇಟಿವಿಟಿ ಇದೆ ಅದು ಅಂದ್ರೆ ಬೇರೆ ಕಾಂಪಿಟೇಟರ್ಸ್ ಹತ್ರ ಇಲ್ಲ ಅಂತ ನನಗೆ 100% ಗೊತ್ತಿತ್ತು. ಸೊ ನಾನು ಇದನ್ನ ನನ್ನ ಕ್ರಿಯೇಟಿವಿಟಿನ ಮಷಿನ್ಗೆ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ವರ್ಕ್ ಮಾಡ್ತೀನಿ ನಾನು. ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಪ್ಲಾನ್ ಇದ್ದಿದ್ದು ಸಂಬಡಿ ಶಾಪ್ ಮೈ ಶೋಕೇಸ್ ಅಂತ, ಆ ತರ ಥಿಂಕ್ ಮಾಡಿದ್ದು. ನಾನು ಪ್ರಾಡಕ್ಟ್ ಮಾಡಿ ಅಲ್ಲಿ ತಗೊಂಡೋಗಿ ಡಿಸ್ಪ್ಲೇ ಇಡ್ತೀನಿ. ಫಾರ್ ಎಕ್ಸಾಂಪಲ್ ಸ್ಟೇಷನರಿ ಶಾಪ್ ಅಲ್ಲಿ ಪೆನ್ ಸ್ಟ್ಯಾಂಡ್, ಫೋಟೋ ಸ್ಟುಡಿಯೋದಲ್ಲಿ ಫೋಟೋ ಫ್ರೇಮ್ಸ್, ಕ್ಲಾಕ್ ಡಿಸೈನ್ಸ್, ಈ ತರ ಬೇರೆ ಬೇರೆ ಶಾಪ್ಸ್ ಅಲ್ಲಿ ಆಯಾ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನ, ಯುನಿಕ್ ಪ್ರಾಡಕ್ಟ್ಸ್ ಅನ್ನು ಮಾಡಿ ಇಟ್ರೆ ಸೇಲ್ ಆಗುತ್ತೆ ಅನ್ನೋ ತರ ಥಿಂಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡೋವಾಗ್ಲೂ ನನ್ನ ಪ್ಲಾನ್ ಇದ್ದಿದ್ದು 6 months ನಾನು ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಝೀರೋ ಎಕ್ಸ್ಪೆಕ್ಟೇಷನ್. ಹೇಗೂ ಜಾಬ್ ಇದೆ, 7 o'clock ನಂತರ 10 o'clock ವರ್ಗೂ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಒಂದ್ಸಲ ಕಾನ್ಫಿಡೆನ್ಸ್ ಬಂದ್ಮೇಲೆ ನಾನು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಪ್ಲಾನ್ ಮಾಡಿ ಓಪನ್ ಮಾಡಿದೆ. ಲಕ್ಕಿಲಿ ಫಸ್ಟ್ ಮಂತ್ ಇಂದಾನೆ ನನ್ಗೆ ವರ್ಕ್ ಬರಕ್ ಸ್ಟಾರ್ಟ್ ಆಯ್ತು. ಒಬ್ಬೊಬ್ರೆ ಬರ್ತಾ ಇದ್ರು, ಮಾಡ್ಕೊಡ್ತಾ ಇದ್ದೆ, ಹಾಗೆ ಕಲಿತಾನು ಇದ್ದೆ. ಆಲ್ಮೋಸ್ಟ್ 1.5 year ನಾನು ಜಾಬ್ ಅಲ್ಲಿ ಇದ್ಕೊಂಡೆ ಇದನ್ನು ಮಾಡಿದೆ, ಪ್ಯಾರಲಲ್ಲಿ ಮಾಡಿದೆ. ಸ್ಯಾಟರ್ಡೆ ಸಂಡೇ ಫುಲ್ ಡೇ ಕುತ್ಕೊಳ್ತಾ ಇದ್ದೆ, ವೀಕ್ ಡೇಸ್ ಅಲ್ಲಿ 7 to 10 ಕುತ್ಕೊಳ್ತಾ ಇದ್ದೆ. ಸೊ ಇದು ನಿಧಾನಕ್ಕೆ ಪಿಕಪ್ ಆಗ್ತಾ ಹೋಯ್ತು. ಆ ಕಡೆ ಜಾಬಲ್ಲೂ ಇದ್ದೆ, ಜಾಬ್ ನಡೀತಾ ಇತ್ತು. ಒಂದು ಓಕೆ ಏನೋ ಅಂದ್ರೆ ನಾನು ಮಿಸ್ಟೇಕ್ ಮಾಡಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಕೋವಿಡ್ ಬಂತು. ಇದೊಂದು ಬಿಗ್ ಟ್ವಿಸ್ಟ್ ನಿಮ್ ಜರ್ನಿನಲ್ಲಿ. ಸಡನ್ ಝೀರೋ ಆಗೋಯ್ತು ಪಾಕೆಟ್. ಹೌದು, ಕೋವಿಡ್ ಟೈಮಲ್ಲಿ ತುಂಬಾ ಜನಗಳು ಇದಾಗ್ಬಿಟ್ರು. ಹೌದು. ಅವಾಗ ಆಕ್ಚುಲಿ ನಮ್ಗೆ ಮತ್ತೆ ಕೆನಡಾ ಹೋಗೋ ಚಾನ್ಸ್ ಇತ್ತು 3rd time. ಇದ್ರ ಮಧ್ಯೆ ಇನ್ನೊಂದ್ಸಲ ಹೋಗಿ ಬಂದಿದ್ದೆ, ಮದ್ವೆ ಆಗಿ ಫಸ್ಟ್ ಇಯರ್ ಅಲ್ಲೇ ಒಂದ್ಸಲ ಹೋಗಿ ಬಂದಿದ್ದೆ. ಇದು 3rd time ಹೋಗೋ ಚಾನ್ಸ್ ಇತ್ತು. ಅವಾಗ್ಲೂ ಅನ್ಕೊಳ್ತಾ ಇದ್ದೆ, ಓಕೆ ನಾ ಮತ್ತೆ ಒಂದು 2 months 3 months ಹೋಗ್ತೀನಲ್ಲ, ಅಲ್ಲಿದ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ಕೊಂಡ್ ಬರ್ಬೋದು, ಈ ತರ ಎಲ್ಲ ಥಿಂಕ್ ಮಾಡ್ಕೊಂಡು ಪ್ಲಾನ್ ಆಗ್ತಾ ಇದ್ದೆ. ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ನ್ಯೂಸ್ಗಳು ಬರ್ತಾ ಇತ್ತು. ಸಡನ್ ಆಗಿ ಆಫೀಸಲ್ಲಿ ಕರೆದು ಹೇಳಿದ್ರು, ಯುವರ್ ಅಂಡರ್ ಟೆಂಪ್ರರಿ ಲೇ ಆಫ್ ಅಂತ. ಸೊ ಆಕಾಶ ತಲೆ ಮೇಲೆ ಬಿದ್ದಾಗಾಯ್ತು. ಯಾಕಂದ್ರೆ ಇದು ಬಿಸ್ನೆಸ್ ಇನ್ನೂ ಪಿಕಪ್ ಆಗಿಲ್ಲ, ಅಂದ್ರೆ ನಡೀತಾ ಇದೆ, ಕಂಪ್ಲೀಟ್ ಇದ್ರ ಮೇಲೆ ನಾನು ಡಿಪೆಂಡ್ ಆಗಕ್ಕಾಗಲ್ಲ. ಆ ಕಡೆ ಸೇವಿಂಗ್ಸ್ ಇಲ್ಲ, ಜವಾಬ್ದಾರಿ. ಸೇವಿಂಗ್ಸ್ ಇದ್ದದ್ದೆಲ್ಲ ಇಲ್ಲ ಹಾಕಿದ್ದಲ್ಲ, ಜವಾಬ್ದಾರಿ. ಸೊ ಸಡನ್ ಆಗಿ ಟೆಂಪ್ರರಿ ಲೇ ಆಫ್ ಅಂತ ಹೇಳಿದ್ರು. ತುಂಬಾ ಅಪ್ಸೆಟ್ ಆಯ್ತು. ಒಂದು ಸ್ವಲ್ಪ ದಿನ ಮೋಸ್ಟ್ಲಿ ರಾತ್ರಿ ನಿದ್ರೆನೇ ಮಾಡಿಲ್ಲ.
ಟೆನ್ಷನ್ ಆಯ್ತು. ಅವಾಗ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ನಾನು ಜಾಬ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಅಂದ್ರೆ ಹೊಸ ಜಾಬ್ ಹುಡುಕ್ಬೇಕಾ ಅಥವಾ ಇದನ್ನ ಕಂಟಿನ್ಯೂ ಮಾಡ್ಬೇಕಾ. ಯಾಕಂದ್ರೆ ಅವಾಗ ಸಿಚುವೇಶನ್ ಹೇಗಿತ್ತು ಅಂದ್ರೆ ಅಂದ್ರೆ ಯಾರ ಹತ್ರನೂ ಕೆಲಸ ಇಲ್ಲ, ಯಾರಿಗೂ ನೆಕ್ಸ್ಟ್ ಏನು ಅನ್ನೋದು ಗೊತ್ತಿಲ್ಲ, ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ದಾರೆ. ಅಂತ ಟೈಮಲ್ಲಿ ನಮ್ದಿದು ನೆಸೆಸಿಟಿ ಅಲ್ಲ, ಆರ್ಟ್ ಅಂದ್ರೆ ಎಲ್ಲ ಚೆನ್ನಾಗಿದ್ದಾಗ ಯಾರಿಗೂ ಗಿಫ್ಟ್ ಕೊಡಕ್ ತಗೊಂಡ್ ಹೋಗ್ತಾರೆ, ಊಟಕ್ಕೆ ಅಲ್ದಿದ್ದಾಗ ಗಿಫ್ಟ್ ತಗೊಳ್ತಾರೆ. ಸೊ ಇದೇನಾಗುತ್ತೆ ಅನ್ನೋದು ಇದ್ರ ಬಗ್ಗೆನೂ ಐಡಿಯಾ ಇರ್ಲಿಲ್ಲ. ಬಟ್ ಮತ್ತೆ ನಾನು ಇನ್ನೊಂದು ಜಾಬ್ ಹುಡ್ಕೊಂಡು ಹೋದ್ರೆ ಅಲ್ಲಿ ಏನಾಗುತ್ತೇನೋ ಅನ್ನೋದು ಅದು ಭಯನೂ ಇತ್ತು. ಸೊ ಏನೇ ಆಗ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡೆ. ಬಟ್ ಆ ಮೂಮೆಂಟ್ ಅಲ್ಲಿ ಇದು ರೈಟ್ ಡಿಸಿಷನ್ ರಾಂಗ್ ಡಿಸಿಷನ್ ನಂಗೂ ಗೊತ್ತಿಲ್ಲ. ಅದಾಗಿ ಒಂದು 2-3 monthsಗೆ ಮತ್ತೆ ವಾಪಸ್ ತಗೊಂಡ್ರು. ನಾನು ಒಂದು 30 ಜನನ ಲೇ ಆಫ್ ಮಾಡಿದ್ರು, ಅದ್ರಲ್ಲಿ 3 ಜನನೇನೋ ವಾಪಸ್ ತಗೊಂಡ್ರು, ಅದ್ರಲ್ಲಿ ನಾನು ಒಬ್ಬ. ಸೊ ಮತ್ತೆ ಜಾಬ್ ವಾಪಸ್ ಸಿಕ್ತು. ಅವಾಗ ಇಲ್ಲಿ ಲಾಕ್ಡೌನ್ ಇತ್ತಲ್ಲ, ಸೊ ನಾ ಫುಲ್ ಡೇ ಕುತ್ಕೊಳಕ್ ಸ್ಟಾರ್ಟ್ ಮಾಡಿದ್ದೆ ಶಾಪ್ ಅಲ್ಲಿ. ಮೊದಲು ಪಾರ್ಟ್ ಟೈಮ್ ಇತ್ತು, ಫುಲ್ ಡೇ ಕುತ್ಕೊಳಕ್ ಸ್ಟಾರ್ಟ್ ಮಾಡಿದ್ದೆ. L&Tದೆಲ್ಲ ಯಾವ್ದೋ ಒಂದು ಅಂದ್ರೆ ಥರ್ಡ್ ಪಾರ್ಟಿಯಿಂದ ಒಂದು ಪ್ರಾಜೆಕ್ಟ್ ಸಿಕ್ತು. ಸೊ ಹೀಗೆ ವರ್ಕ್ ಇತ್ತು. ಅದಕ್ಕೆ ಅವಾಗ ಓಪನ್ ಮಾಡ್ಬೋದು ಅಂತ, ಎಸೆನ್ಷಿಯಲ್ ವರ್ಕ್ಗೆ ಅಂತ ಶಾಪ್ ಓಪನ್ ಮಾಡ್ಬೋದು ಅಂತೆಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಡ್ತಿದ್ರಲ್ಲ, ಆ ಥರ ಒಂದು ಲೆಟರ್ ಎಲ್ಲ ಸಿಕ್ಕಿತ್ತು. ಸೊ ನಾನು ಫುಲ್ ಡೇ ಇಲ್ಲಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸ್ಲೋಲಿ ಇದನ್ನು ಪಿಕಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ಕಡೆ ವರ್ಕ್ನು ತುಂಬಾ ಜಾಸ್ತಿ ಇತ್ತು. ಸೊ ಒಂದು 3-4 months ಹೇಗಾಯ್ತು ಅಂದ್ರೆ, ರಾತ್ರಿ ಒಂದು 5 hours ಮಲಗ್ತಾ ಇದ್ದೆ ಅಷ್ಟೇ. ಸೊ ಅಲ್ಲಿ 8 hours, ಇಲ್ಲಿ 8 hours ಎರಡು ಮಾಡ್ಕೊಂಡು ತುಂಬಾ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಇದು ಗ್ರಾಜುವಲಿ ಪಿಕಪ್ ಆಗ್ತಾ ಇತ್ತು. ಆಮೇಲೆ ಅನ್ಕೊಂಡಕ್ಕೆ ಇನ್ನು ನಾನು ಥಿಂಕ್ ಮಾಡ್ತಾ ಇದ್ರೆ ಆಗಲ್ಲ, ಅದು ಬಿಡ್ತೀನಿ, ಇದೇನಿದ್ರು ನಮ್ದು ಅಂತ ಹೇಳಿ ಜಾಬ್ ರಿಸೈನ್ ಮಾಡಿದೆ. ಸೊ ಜಾಬ್ ರಿಸೈನ್ ಮಾಡಿ ಈಗ 2.5 years ಆಯ್ತು ಇವಾಗ. ಇದು ಫುಲ್ ಟೈಮ್. ಓಕೆ, ಹಾಬಿ ಅನ್ನೋದು ವೃತ್ತಿಯಾಗಿ ಪರಿವರ್ತನೆ ಆಯ್ತು. ಬಿಗ್ ಟ್ವಿಸ್ಟ್. ಮುಂದೇನು ಹೇಳಕ್ ಇಷ್ಟಪಡ್ತೀರಾ? ಆಮೇಲೆ ಏನೇನಾಯ್ತು? ಹೆಂಗೆ ನಿಮ್ಗೆ ಅಂದ್ರೆ ನಿಮ್ಮನ್ನ ನೀವು ಹೊರಗಡೆ ಈ ಕಲಾಕೃತಿಗಳನ್ನ ಮಾಡ್ತೀನಿ ಅನ್ನೋದು ಒಂದು ಮಾರ್ಕೆಟಿಂಗ್ ಹೆಂಗ್ ಮಾಡಿದ್ರಿ ಅಂತ? ಯಾಕಂದ್ರೆ ತುಂಬಾ ಕಷ್ಟ ಮಾರ್ಕೆಟಿಂಗ್ ಈ ತರದ್ರಲ್ಲಿ. ಯಾಕಂದ್ರೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇಲ್ಲ, ಅಥವಾ ನೀವು ಬೇರೆಯವ್ರ ಹತ್ರ ಕೆಳಗಡೆ ಕೈ ಕೆಲಸ ಮಾಡಿಲ್ಲ, ಕಲ್ತಿಲ್ಲ. ಆದ್ರೆ ನಿಮ್ಮ ಒಂದು ನಾನೇ ಕಲ್ತಿದ್ದು. ಅವರು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಬಂದ್ ಮೆಷಿನ್ ಆನ್ ಆಫ್ ಮಾಡೋದು ಹೇಳ್ಕೊಟ್ಟೋದ್ರು. ನಾನೇ ಎಕ್ಸ್ಪೆರಿಮೆಂಟ್ ಮಾಡಿ ಈಚ್ ಟೈಮ್ ಹೊಸ ಮೆಟೀರಿಯಲ್ ತಂದಾಗ ಅದನ್ನ ಟೆಸ್ಟ್ ಮಾಡೋದು, ಟ್ರೈ ಮಾಡೋದು ಎಲ್ಲ ಮಾಡಿ ನಾನೇ ಕಲ್ತ್ಕೊಂಡೆ. ಸೊ ಅದ್ರ ಮೇಲೆ ಮೆಷಿನ್ ಮೇಲೆ ಯಾವಾಗ ಕಂಟ್ರೋಲ್ ಸಿಕ್ತು ನನ್ಗೆ, ಅವಾಗ ಅಂದ್ರೆ ಇವಾಗ ಎಷ್ಟೊಂದ್ ಜನ ಬಂದವ್ರು ಕೇಳೋರು ಕಸ್ಟಮರ್, ಈ ಕ್ವಾಲಿಟಿ ಯಾರು ಕೊಡ್ತಾ ಇಲ್ಲ, ಇಷ್ಟು ಫಿನಿಶಿಂಗ್ ಬೇರೆಯವ್ರದ್ದು ಇರಲ್ಲ. ಮತ್ತೆ ಅದೇ ಇವರು ಸ್ಟೀವ್ ಜಾಬ್ ಹೇಳ್ತಾರಲ್ಲ, ಕನೆಕ್ಟಿಂಗ್ ಡಾಟ್ಸ್ ಅಂತ, ಆತರ ನಾನು ಹಳೇದ್ ಕಲ್ತಿದ್ದೆಲ್ಲ ಇಲ್ಲಿ ಯೂಸ್ ಆಯ್ತು. ಅಂದ್ರೆ IT ಎಲೆಕ್ಟ್ರಿಷಿಯನ್ ಮಾಡಿದಾಗ ಇಂಜಿನಿಯರಿಂಗ್ ಡ್ರಾಯಿಂಗ್ ಬಗ್ಗೆ ನಾಲೆಜ್ ಸಿಕ್ಕಿತ್ತು. ಸಾಫ್ಟ್ವೇರ್ ಕಂಪನಿಯಲ್ಲಿ ಅಷ್ಟು ವರ್ಷ ಕೆಲಸ ಮಾಡಿ ಸಾಫ್ಟ್ವೇರ್ ನಾಲೆಜ್ ಸಿಕ್ಕಿತ್ತು. ಆರ್ಟ್ ಬ್ಲಡ್ ಅಲ್ಲೇ ಇತ್ತು. ಸೊ ಇಟ್ಸ್ ಎ ಡೆಡ್ಲಿ ಕಾಂಬಿನೇಷನ್ ಆಫ್ ಆರ್ಟ್, ಇಂಜಿನಿಯರಿಂಗ್ ಅಂಡ್ ಸಾಫ್ಟ್ವೇರ್. ಸೊ ತುಂಬಾ ಕಡೆ ಈ ತರ ಇಂಡಸ್ಟ್ರಿಯಲ್ಲಿ ಇರೋರ ಹತ್ರ ಒಂದೇ ಕ್ರಿಯೇಟಿವಿಟಿ ಇರಲ್ಲ. ನೀವು ಡಿಸೈನ್ ತಗೊಂಡೋಗಿ ಕೊಟ್ರೆ ಅವ್ರು ಮಾಡ್ಕೊಡ್ತಾರೆ. ಮತ್ತೆ ತುಂಬಾ ಜನ ಈ ಫೀಲ್ಡ್ ಅಲ್ಲಿ ಇರೋರು ಅಷ್ಟೊಂದು ಅಂದ್ರೆ ಎಜುಕೇಟೆಡ್ ಇರಲ್ಲ. ಅವ್ರು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ನೆಕ್ಸ್ಟ್ ಅಲ್ಲಿಂದ ದುಡ್ಡು ಇನ್ವೆಸ್ಟ್ ಮಾಡಿ ಒಂದು ಮೆಷಿನ್ ಹಾಕ್ತಾರೆ. ಸೊ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಈ ತರ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಸ್ತಾ ಇರೋರಿಗೆ ಕ್ವಾಲಿಟಿ ವರ್ಕ್ ಸಿಗ್ತಾ ಇರ್ಲಿಲ್ಲ. ಆ ಕಸ್ಟಮರ್ಸ್ ಏನ್ ಥಿಂಕ್ ಮಾಡ್ತಾ ಇದ್ರು ಅಂದ್ರೆ, ಇದು ಇಷ್ಟೇ, ಇದು ಅಂದ್ರೆ ಇದ್ರಲ್ಲಿ ಬರೋದೇ ಎಷ್ಟೇ ಅನ್ನೋ ತರ ಇತ್ತು. ಯಾವಾಗ ನಂದು ವರ್ಕ್ ನೋಡ್ತಾರೆ ಅಂದ್ರೆ, ನಂತರ ತುಂಬಾ ಜನ ಇದಾರೆ, ಬಟ್ ನಾನು ಅದ್ರಲ್ಲಿ ಒಬ್ಬ. ಅಂದ್ರೆ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ಕೊಡೋದ್ರಲ್ಲಿ ಒಬ್ಬ. ಪ್ಲಸ್ ಕ್ರಿಯೇಟಿವಿಟಿ ಇರೋದ್ರಿಂದ ಅವ್ರು ಯಾವ್ದೋ ಒಂದು ಗೂಗಲ್ ಫೋಟೋ ತೋರಿಸ್ತಾರೆ, ಇದ್ ಮಾಡ್ತೀರಾ ಅಂದ್ರೆ ನಾನು ಮಾಡ್ತಿದ್ದೆ. ಲೇಯರ್ ಆರ್ಟ್ಸ್ ಈ ತರ ಒಂದು ಹೊಸದು ಟ್ರೈ ಮಾಡ್ತಾ ಇರ್ತಿದ್ದೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಇವತ್ತು ಏನಾದ್ರು ಒಂದು ಹೊಸದ್ ಮಾಡ್ಬೇಕು ಅಂದ್ರೆ ಟ್ರೈ ಮಾಡ್ತಾ ಇರ್ತೀನಿ, ಇಲ್ಲ ಅಂತ ಹೇಳಲ್ಲ. ಯಾರ ಒಂದ್ ಬಂದು ಈ ಮೆಟೀರಿಯಲ್ ಕಟ್ ಆಗುತ್ತಾ ಅಂದ್ರೆ ನೀವು ತಗೊಂಬನ್ನಿ ಸ್ಯಾಂಪಲ್, ನಾನು ಟ್ರೈ ಮಾಡ್ತೀನಿ. ಆತರ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಹಾಗೆ ವರ್ಡ್ ಆಫ್ ಮೌತಲ್ಲೇ ನಂದು ಇವಾಗ ಬಿಸ್ನೆಸ್ ನಡೀತಾ ಇರೋದು. ಇವನ್ ಗೂಗಲ್ ಅಲ್ಲಿ ರಿವ್ಯೂ ಚೆಕ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ರಿವ್ಯೂಸ್.
ಸೊ ಅದನ್ನ ನೋಡಿ ಬರ್ತಾರೆ. ಅದನ್ನ ನೋಡ್ಕೊಂಡೆ ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್ ಹೈದರಾಬಾದಿಂದ ಏರ್ಫೋರ್ಸ್ನವ್ರು ಬಂದಿದ್ರು. ಅವ್ರು ಬಂದು ದ್ರೌಪದಿ ಮುರ್ಮು ಕೊಡಕ್ಕಂತ ಒಂದು ದೊಡ್ಡ ವರ್ಕ್, ಒಂದು 4 feet by 3.5 feet 5 feet by 4 feet ಏನೋ ಒಂದು ಫ್ರೇಮ್ ಮಾಡಿಸಿದ್ರು. ಸೊ ಅದ್ ಅಂದ್ರೆ ಆ ಲೆವೆಲ್ಗೆ ನೀವು ಬೆಳೀತಾ ಇದ್ದೀನಿ ಈಗ. ಇಲ್ಲ ಇನ್ನು ಮುಂದೆ ಬೆಳಿಬೇಕು. ನಿಜ, ಇದು ನಿಧಾನಕ್ಕೆ ಬರ್ತಾ ಇದಾರೆ ಒಬ್ಬೊಬ್ಬರೇ. ಸೊ ಹೇಗೆ ನಡೀತಾ ಇದೆ. ನಾನ್ ಮಾರ್ಕೆಟಿಂಗ್ ಅಂತ ಎಲ್ಲೂ ಸ್ಪೆಂಡ್ ಮಾಡಿಲ್ಲ, ಅಡ್ವರ್ಟೈಸ್ ಮಾಡಿಲ್ಲ, ಏನೂ ಇಲ್ಲ. ಜಸ್ಟ್ ಗೂಗಲ್ ಇಂದಾನೆ ಬರ್ತಾ ಇದಾರೆ ಜನ. ಒಂದ್ಸಲ ಬಂದವರು ಪರ್ಮನೆಂಟ್, ಮತ್ತೆ ಅವ್ರು ಹೋಗಲ್ಲ ಬೇರೆ. ಅಂತ ಕ್ವಾಲಿಟಿ ವರ್ಕ್ ನ ನೀವು ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಆಯ್ತು. ಅಂದ್ರೆ ನಿಮ್ಮ ಈ ಹವ್ಯಾಸನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಿದ್ಯಾ, ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ಸ್ಕೇಲ್ ಅಲ್ಲಿ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೆಕ್ಸ್ಟ್ ನಿಮ್ದು ಯೋಜನೆಗಳು ಏನೇನು ಅಂತ? ಸ್ಕೇಲ್ ಅಂದ್ರೆ ಓಂಕಾರ್ನ ಒಂದು ಬ್ರ್ಯಾಂಡ್ ಆಗಿ ಮಾಡಬೇಕು, ಪ್ರಾಡಕ್ಟ್ಸ್ ಮಾಡಿ ಮಾರ್ಕೆಟ್ ಅಲ್ಲಿ ಬಿಡ್ಬೇಕು. ಆಸ್ ಆಫ್ ನೋ ಬರೀ ಬೆಂಗಳೂರು, ಅಂದ್ರೆ ನನ್ಗೆ ಇವಾಗಿರೋ ಕಸ್ಟಮರ್ಸ್ ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ್, ಯಲಹಂಕ ಎಷ್ಟಿದ್ದಾರೆ. ತುಂಬಾ ದೂರ ಅಂದ್ರೆ ಹೈದರಾಬಾದ್ ಇಂದ ಒಬ್ರು ಬಂದಿದ್ರು. ಇದನ್ನ ಆಲ್ ಓವರ್ ಇಂಡಿಯಾಗೆ ಹೋಗ್ಬೇಕು ಅಂತ ಆಗಿದೆ. ಆಲ್ ಓವರ್ ಇಂಡಿಯಾ ಅಂತೂ ನಮ್ಮ ಅಂದ್ರೆ ಏರ್ ಫೋರ್ಸ್ ಆಗಿರ್ಬೋದು, ನಮ್ಮ ರಾಷ್ಟ್ರಪತಿಗಳು ಮುರ್ಮು ಅವ್ರ ತನಕ ನಿಮ್ಮ ಆರ್ಟ್ ಲೀಫ್ ಆರ್ಟ್ ಮಾಡ್ತಾ ಇದ್ದೆ. ಲೀಫ್ ಆರ್ಟ್ ನಂದು ಅರೌಂಡ್ 250 ಲೀಫ್ ಆರ್ಟ್ಸ್ ಮಾಡಿದೆ. ಅದು ಹ್ಯಾಂಡ್ ಕಟಿಂಗ್, ಅದು ಕೈಯಲ್ಲಿ ಅರಳಿ ಎಲೆಯನ್ನ ಕಟ್ ಮಾಡಿ ಪೋರ್ಟ್ರೇಟ್ ಮಾಡಿ ಕೊಡ್ತಾ ಇದ್ದೆ. ಅದು ಅರೌಂಡ್ 250 ಲೀಫ್ ಆರ್ಟ್ ಮಾಡಿದ್ದೆ. ಅದು ಹಿಮಾಚಲ್ ಪ್ರದೇಶದಿಂದ ಕೇರಳವರೆಗೂ ಹೋಗಿದೆ, ಗುಜರಾತ್ ಇಂದ ಕಲ್ಕತ್ತಾ ಹೋಗಿದೆ. ಸೊ ಆಲ್ ಓವರ್ ಇಂಡಿಯಾ ಗುರ್ತಿಸ್ಕೊಂಡಿದ್ದೀರಾ ನಿಮ್ಮನ್ನ ನೀವು ನಿಮ್ ಕಲೆಯಿಂದ. ಕಲೆ ಮುಖಾಂತರ ಮಿಥುನ್ ಅವರು ಇಂಡಿಯಾದಲ್ಲೆಲ್ಲ ಹರಿದಾಡ್ತಾ ಇದ್ದಾರೆ. ಹಾಗೆ ಶಾಪ್ ಏನ್ ಮಾಡಿದೀರಾ, ಅದು ಎಲ್ಲಿ ಇರುತ್ತೆ, ಏನ್ ಅಡ್ರೆಸ್ ಅಂತ ಹೇಳ್ಬೋದಾ? ಇವಾಗ ನಮ್ ಶಾಪ್ ಇರೋದು ಯಲಹಂಕ 4th phase ಅಲ್ಲಿ. ಗೂಗಲ್ ಅಲ್ಲಿ ಲೊಕೇಶನ್ ಇದೆ. ಏನಿದೆ ಅದು ಗೂಗಲ್? ಇದು ಓಂಕಾರ್ ಲೇಸರ್ ಕ್ರಾಫ್ಟ್ಸ್ ಅಂತ ಇದೆ. ಓಕೆ, ವೀಕ್ಷಕರ ಲಿಂಕ್ ಹಾಕಿರ್ತೀನಿ ಕೆಳಗಡೆ, ನೀವು ಆಮೇಲೆ ನೋಡ್ಬೋದು. ಓಂಕಾರ್ ಅಂತಾನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನನ್ಗದು ತುಂಬಾ ಅಟ್ರಾಕ್ಟ್ ಅನ್ಸ್ತು. ಹೆಸರು ಇಡುವಾಗ ಸಮಥಿಂಗ್ ಯುನಿಕ್ ಬೇಕು ಅಂತ ಇತ್ತು. ಅಂದ್ರೆ ಹಿಂದೂಯಿಸಂ, ಸನಾತನ ಧರ್ಮದಲ್ಲಿ ಓಂಗಿಂತ ಶ್ರೇಷ್ಠ ಇನ್ನೊಂದು ಯಾವ್ದು ಇಲ್ಲ. ಆತರ ಓಂ ಅಂತ ಇಡೋಣ ಅನ್ಕೊಂಡೆ. ಮತ್ತೆ ಓಂ ಕಾರ್ವಿಂಗ್ ನ ಸೇರಿಸಿ ಓಂ ಕಾರ್ವ್ ಅಂತ ನೇಮ್ ಹುಡುಕಿದೆ. ಆ ವರ್ಡ್ ಇಲ್ಲ, ನಾನ್ ಮಾಡಿರೋ ವರ್ಡ್ ಅದು ಓಂಕಾರ ಅನ್ನೋ ತರ ಪ್ರೊನೌನ್ಸ್ ಆಗುತ್ತೆ. ಹಾಗಾಗಿ ಅದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳಿ. ಓಕೆ ಓಕೆ, ತುಂಬಾ ಆಲೋಚನೆ ಮಾಡಿ ಇಟ್ಟಿದ್ದೀರಾ ಹೆಸರು. ಆತರ ಯೋಚನೆ ಮಾಡಿ ಇಟ್ಟೆ. ಅದ್ರಲ್ಲಿ 2 ಅಡ್ವಾಂಟೇಜ್ ಇತ್ತು. ಡೊಮೈನ್ ಹುಡ್ಕಕ್ಕೆಲ್ಲ ಕಷ್ಟ ಆಗಲ್ಲ, ಯಾಕಂದ್ರೆ ಆ ವರ್ಡೇ ಇಲ್ಲ. ಹಾಗಾಗಿ ಯಾರ ಹತ್ರನೂ ಇರಲ್ಲ. ಓಕೆ ಓಕೆ. ಬಟ್ ನಾನು ಓಂಕಾರ್ ಕಾರ್ವಿಂಗ್ಸ್ ಅಂತ ಅಂದ್ಬಿಟ್ಟು ನಾನು ರೋಡಲ್ಲಿ ಬಂದಾಗ ಫಸ್ಟ್ ನಾನು ನಿಮ್ದು ಬೋರ್ಡ್ ನೋಡ್ತೀನಿ. ಆ ಓಂಕಾರ್ ಕಾರ್ವಿಂಗ್ಸ್ ಅಂತ ಅಂದ್ಬಿಟ್ಟು ಏನ್ ನೀವು ಅದು ಇದು ಹಾಕಿದ್ದೀರಾ, ಬೋರ್ಡ್ ಹಾಕಿದ್ದೀರಾ, ಆ ಓಂಕಾರ್ ಒಳಗಡೆ ಏನೇನೋ ಕಲಾಕೃತಿಗಳಿದೆ. ಅದ್ರ ಬಗ್ಗೆ ನಂಗೆ ಏನಾದ್ರು ಒಂದ್ ಸ್ವಲ್ಪ ಹೇಳ್ಬೋದಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅದು. ನಾನು ಫಸ್ಟ್ 3 years ಇಲ್ಲೇ ನೆಕ್ಸ್ಟ್ ರೋಡ್ ಅಲ್ಲಿ ಇತ್ತು ನನ್ನ ಶಾಪ್. ಸೊ ಅಲ್ಲಿದ್ದಾಗ ಅಲ್ಲಿ 3 years ಅಲ್ಲಿ ನಾನು ಯಾವ್ಯಾವ ಇಂಡಸ್ಟ್ರಿಗೆ ಕೆಲಸ ಮಾಡಿದೆ, ಲೈಕ್ ಡ್ರೋನ್ ಕಂಪನಿಯವರು ಬರ್ತಾರೆ, ಇವೆಂಟ್ ಮ್ಯಾನೇಜ್ಮೆಂಟ್ನವ್ರು ಬರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ, ಆರ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ, ಆಶ್ರಮದವ್ರು ಬರ್ತಾರೆ, ಈ ವೆಡ್ಡಿಂಗ್ ಪ್ಲಾನರ್ಸ್ ಬರ್ತಾರೆ, ಕೆಲವು ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ಮಾಡ್ಸಕ್ ಬರ್ತಾರೆ, ಸ್ಕೂಲ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಎಲ್ಲ ಡಿಫ್ರೆಂಟ್ ಡೊಮೈನ್ ಅವ್ರು ಬರ್ತಾರೆ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮಾಡ್ಸಕ್ ಬರ್ತಾರೆ. ಚಿಕ್ಕ ಇದು ಅಂದ್ರೆ ಮೆಟಲ್ ನಾನು ಮಾಡ್ತಾ ಇಲ್ಲ, ಅಕ್ರಲಿಕ್, ವಿನಿಯರ್, MDF ಈ ತರ ಮೆಟೀರಿಯಲ್ಸ್ ಎಲ್ಲ ಮಾಡ್ಕೊಡ್ತೀನಿ. ತುಂಬಾ ಕಸ್ಟಮರ್ಸ್ ಅವ್ರಿಗೆ ತುಂಬಾ ಕ್ರಿಟಿಕಲ್ ಪ್ರಿಸಿಷನ್ ವರ್ಕ್ ಬೇಕಾದವರು ಹುಡ್ಕೊಂಡ್ ಬರ್ತಾರೆ. ಸೊ ಅದ್ರದ್ದೆಲ್ಲ ಮಾಡೆಲ್ಸ್ ನಂದು ಆ ನೇಮ್ ಅಲ್ಲೇನೆ ಟೆಕ್ಸ್ಟ್ ಒಳಗಡೆ ನಾನು ಮಾಡಿ ಹಾಕಿದ್ದೀನಿ. ಇದು ಇಲ್ಲಿ ಶಿಫ್ಟ್ ಆಗುವಾಗ ಒಂದೇನಿತ್ತು ಅಂದ್ರೆ ಯಾರು ಎಲ್ಲೂ ಇಲ್ದೇ ಇರೋ ತರದ್ ಬೋರ್ಡ್ ಮಾಡ್ಬೇಕು, ಯುನೀಕ್ ಆಗಿರ್ಬೇಕು ಅಂತ. ಸೊ ಅದ್ರಲ್ಲಿ ನಂದು ಮಿನಿಯೇಚರ್ ಆರ್ಟ್ ಅನ್ನ ಆಡ್ ಮಾಡ್ಕೊಂಡೆ. ಅದ್ರಲ್ಲಿ ನನ್ನ ಪಾಸ್ಟ್ 3 years ವರ್ಕ್ ಇದೆ.
ಓಂಕಾರ್ ಕಾರ್ವಿಂಗ್ಸ್ ಅನ್ನೋದು ಏನಿದೆ ಅದರೊಳಗಡೆ 3 ವರ್ಷದ ಶ್ರಮ ಇದೆ ಅಂತ ನೋಡಿ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದ್ಭುತವಾಗಿದೆ ಅದು ಬೋರ್ಡ್. ನಾನು ನಿಮಗೆ ತೋರಿಸ್ತೀನಿ. ನೈಟಲ್ಲಿ ಅದಕ್ಕೆ ಒಳಗಡೆಯಿಂದ ಲೈಟಿಂಗ್ ಕೂಡ ಮಾಡಿದ್ದಾರೆ. ಅಲ್ಲಿ ನೈಟಲ್ಲಿ ಆ ಬೋರ್ಡ್ ನೋಡೋದೇ ಒಂದು ಅದ್ಭುತವಾದ ದೃಶ್ಯ ರೀ. ನಾನು ನಿಮ್ಗೆ ಅದನ್ನು ಖಂಡಿತವಾಗ್ಲೂ ನಾನು ನೈಟಲ್ಲೇ ನಾನು ಅದನ್ನು ರೆಕಾರ್ಡ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಹಾಕ್ತೀನಿ. ಖಂಡಿತವಾಗ್ಲೂ ಅದನ್ನು ನೋಡಿ ನೀವು ಅಬ್ಸರ್ವ್ ಮಾಡಿ. ಒಂದೊಂದು ಆರ್ಟ್ ಕೂಡ ಅದರೊಳಗಡೆ ಅವ್ರದ್ದು ಒಂದೊಂದು ಕಲಾಕೃತಿನೂ ಅದರಲ್ಲಿ ಮಾತಾಡುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅದು. ಮುಂದೆ ಏನು ಹೇಳ್ತೀರಾ ಮಿಥುನ್ ಅವರೇ?